ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುತ್ತಾ ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಈ ಸತ್ಯವೇದ ಅಧ್ಯಯನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನ ಸಿದ್ಧ ಮಾಡಿಕೊಳ್ಳುವ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವನು ಯೆಹೋವನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನಗೆ ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ನಾವು ಕೂಡ ನಮ್ಮ ದೇವರನ್ನ ಪ್ರೀತಿಸುವವರ ಹಾಗೆ ಮರಣವನ್ನ ದ್ವೇಷಿಸುವಂತವರು, ದೇವರನ್ನ ಹಾಗೆ ಮಾಡದಂತವರು, ಪಾಪವನ್ನ ಹಾಗೆ ಮಾಡುವಂತವರು ಎಂಬುದಾಗಿ ತಿಳಿದುಕೊಂಡು ದೇವರ ಮಾರ್ಗದಲ್ಲಿ, ಜ್ಞಾನದಲ್ಲಿ, ದೇವರ ನಿತ್ಯ ಜೀವದಲ್ಲಿ ಬೆಳಿಲಿಕ್ಕೆ ಈ ಪ್ರಾರ್ಥನಾ ಸಮಯದಲ್ಲಿ ದೇವರ ಸಹಾಯವನ್ನು ಬೇಡಿಕೊಂಡು ನಾವು ಸಿದ್ಧಗೊಳ್ಳೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು ಆಗಿದೆ. ನಮ್ಮ ಈ ದೇವರ ವಾಕ್ಯದ ಧ್ಯಾನದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ಹಾಡುಗಳನ್ನು ಹಾಡಿ ದೇವರನ್ನ ಸ್ತುತಿಸೋಣ. ಹಾಡುಗಳಲ್ಲಿ ಕೆಲವು ಫೆಮಿಲಿಯರ್ ಸಾಂಗ್ಗಳು ನಮಗೆ ಗೊತ್ತಿರುವಂತದ್ದು. ಮೈ ಜೀಸಸ್, ಮೈ ಸೇವಿಯರ್, ಲಾರ್ಡ್ ದೇರ್ ಇಸ್ ನನ್ ಲೈಕ್ ಯು, ಆಲ್ ಆಫ್ ಮೈ ಡೇಸ್ ಐ ವಾಂಟ್ ಟು ಪ್ರೈಸ್ ದ ವಂಡರ್ಸ್ ಆಫ್ ಯುವರ್ ಮೈಟಿ ಲವ್. ಸೊ ವೆನ್ ಜೀಸಸ್ ಇಸ್ ಅವರ್ ಸೇವಿಯರ್ ಅಂಡ್ ರೆಫ್ಯೂಜ್, ಗಾಡ್ ಬ್ಲೆಸಸ್ us and God keeps us in every circumstances. ಹಾಗಾಗಿ ದೇವರ ಎಲ್ಲ ಸಹಾಯಗಳನ್ನು ನೆನಪು ಮಾಡಿಕೊಂಡು ನಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರು ನಮ್ಗೆ ಏನಾಗಿದ್ದಾನೆ, ಆಸ್ ಅ ಸೇವಿಯರ್, ಆಸ್ ಅ ಲಾರ್ಡ್, ಆಸ್ ಅ ಶೆಪರ್ಡ್, ಹೌ ಹಿ ಹ್ಯಾಸ್ ಕೆಪ್ಟ್ ಅಸ್ ಸೇಫ್, ಹೌ ಇಸ್ ಕೀಪಿಂಗ್ ಥ್ರೂಔಟ್ ದ ಡೇಸ್, ಎಲ್ಲವನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಈ ರಾಗವನ್ನ ದೇವರ ಮಹಿಮೆಗಾಗಿ ಹಾಡುವ. My Jesus, my Savior, Lord, there is none like you. All of my days I want to praise the wonders of your mighty love. My comfort, my shelter, tower of refuge and strength, let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King. Mountains bow down and the seas will roll at the sound of your name. I sing for joy at the work of your hands. Forever I love you, forever I stand. Nothing compares to the promise I have in you. My Jesus, my Savior, Lord, there is none like you. All of my days I want to pray the wonders of your mighty love. My comfort, my shelter, tower of refuge and strength, let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King.
work of your hands. Forever I love you, forever I stand. Nothing compares to the promise I have in you. ನಾವು ದೇವರನ್ನ ತಂದೆಯಾದಂತಹ ದೇವರನ್ನ ಅಪ್ಪ ಎಂಬುದಾಗಿ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ. ಯಹೂದ್ಯ ಸಂಪ್ರದಾಯದಲ್ಲಿ ತಂದೆ ಎಂಬುದಾಗಿ ದೇವರನ್ನ ಕರೆಯುವಂಥದ್ದು ಒಂದು ದೊಡ್ಡ ತಪ್ಪಾಗಿತ್ತು. ಆದರೆ ಅದನ್ನ ಯೇಸು ಸ್ವಾಮಿ ದೇವರನ್ನ ಯಾವುದೇ ಮಕ್ಕಳು ಪ್ರೀತಿಯಿಂದ ಅಪ್ಪ ಎಂಬುದಾಗಿ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಾರು ಕೂಡ ಹಾಗೆ ಕರೆದು ದೇವರ ಮಕ್ಕಳಾಗ್ಲಿಕ್ಕೆ ಯೋಗ್ಯರೆಂಬುದಾಗಿ ತಿಳಿಸುವಂತಹ ಒಂದು ಗೀತೆ ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ ಅನ್ನುವಂಥದ್ದು. ಹಾಗಾಗಿ ನಾವು ದೇವರನ್ನ ಅಪ್ಪ ಎಂಬುದಾಗಿ ಪ್ರೀತಿಯಿಂದ ಕರೆದು ಆತನ ಮಕ್ಕಳಾಗಿ ದೇವರನ್ನ ಆರಾಧಿಸೋಣ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ತಂದೆಯು ನೀನೇ, ತಾಯಿಯು ನೀನೇ. ತಂದೆಯು ನೀನೇ, ತಾಯಿಯು ನೀನೇ. ನಾನಿನ್ನ ಕಂದನಲ್ಲೋ, ಕಂದನಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಮಾರ್ಗವು ನೀನೇ, ಸತ್ಯವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ. ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ. ಒಳ್ಳೆ ಗುರುವನು ನೀನಲ್ಲವೋ, ಒಳ್ಳೆ ಗುರುವನು ನೀನಲ್ಲವೋ. ನಾನಿನ್ನ ಗುರಿ ಮಾರಿಯೋ, ಕುರಿ ಮಾರಿಯೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಜೀವ ಜಲದ ಬುಕ್ಕೆಯು ನೀನೇ, ಜೀವ ಜಲದ ಬುಕ್ಕೆಯು ನೀನೇ. ನಿನ್ನಲ್ಲಿ ದಾಹಗೊಂಡೆ, ನಿನ್ನಲ್ಲಿ ದಾಹಗೊಂಡೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ನಾವು ಮತ್ತೊಂದು ಗೀತೆಯನ್ನ ಕೊನೆಯದಾಗಿ ರಾಗ ಮಾಡುವ ಹಾಗೆ, ನೀನನ್ನ ಆಶ್ರಯವು, ನೀನನ್ನ ಕೋಟಿಯು, ನೀನನ್ನ ಪ್ರಾಣನಾಥ, ನೀನನ್ನ ದೇವ ಎನ್ನುವಂತ ಗೀತೆ. ನಾವು ದೇವರು ನಮಗೆ ಎಲ್ಲ ವಿಧದಲ್ಲಿ ಸರ್ವವೂ ಆಗಿದ್ದಾನೆ. ಆಸ್ ಇಟ್ ವಾಸ್ ಸೆಡ್ ಇನ್ ದಿ ಇಂಗ್ಲಿಷ್ ಸಾಂಗ್, ಯು ಆರ್ ಮೈ ಸೇವಿಯರ್, ಯು ಆರ್ ಮೈ ರೆಫ್ಯೂಜ್. ಕನ್ನಡದಲ್ಲಿ ಕೂಡ
ದೇವರು ನಮಗೆ ಆಶ್ರಯವು, ಬಂಡೆಯು, ಕೋಟೆಯು ಎಲ್ಲವಾಗಿದ್ದಾನೆಂಬುದಾಗಿ ತಿಳಿಯುವಂಥದ್ದು ಮತ್ತು ನಾವು ದೇವರಿಗೆ ದಾಸರು ಎಂಬುದಾಗಿ ತಿಳಿದು ದೇವರನ್ನ ಭಯಭಕ್ತಿಯಿಂದ ಆರಾಧಿಸಿ ಕೀರ್ತಿಯನ್ನು ರಾಗ ಮಾಡುವ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದ ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದ ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು,
ನನ್ನ ಮುಂಬಲವು ನೀನಂದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ಕೃಪೆಯುಳ್ಳ ದೇವರೇ, ಎಲ್ಲ ಒಳ್ಳೆತನಗಳಿಗೆ ಮೂಲ ಕಾರಣನಾದಂಥ ನಮ್ಮ ಸೃಷ್ಟಿಕರ್ತನೆ ಸ್ವಾಮಿ, ನಾವು ನಿನ್ನ ದಾಸರು, ನೀ ನಮ್ಮ ಆಶ್ರಯವು, ನೀ ನಮ್ಮ ಕೋಟೆಯು, ದುರ್ಗವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರಿಗೆ ನಿನ್ನ ಅಪ್ಪ ತಂದೆ ಎಂಬುದಾಗಿ ಕೂಗ್ಲಿಕ್ಕಾಗುವಂತೆ ನಿನ್ನ ಮಕ್ಕಳಾಗಿ ನಾವು ಈ ಸಮಾಜದಲ್ಲಿ ಜೀವಿಸಿ ನಿನ್ನ ಆಶ್ರಯದ ಅಡಿಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯ ಹೇಳ್ತದೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ ಎಂಬುದಾಗಿ. ನಾವು ಕೂಡ ನಮ್ಮ ಜೀವಮಾನದ ಎಲ್ಲ ದಿವಸಗಳಲ್ಲಿ ನಿನ್ನ ಬಲವನ್ನ, ನಿನ್ನನ್ನು ಹಾತುಕೊಂಡವರಾಗಿ ಜೀವಿಸಿ ನಿನ್ನ ಸಮ್ಮುಖದಲ್ಲಿ ಸಿಕ್ಕುವಂತಹ ಪ್ರೀತಿ, ಸಂತೋಷ, ಆಶೀರ್ವಾದಗಳ ಅಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸುವಂತ ನಮ್ಮೆಲ್ಲರನ್ನ ನೀನ್ ತಾನೇ ಕೈ ಹಿಡಿದು ನಡೆಸಿ ಎಂಬುದಾಗಿ ಬೇಡ್ತೇವೆ. ಸ್ವಾಮಿ, ನೀನು ಕೊಟ್ಟಂತ ಈ ಸುಂದರ ಸಮಯಕ್ಕಾಗಿ ಸ್ತೋತ್ರವಾಗಲಿ. ಈ ಸಂಜೆಯ ಪ್ರಶಾಂತವಾದ ವಾತಾವರಣದಲ್ಲಿ ನಾವೆಲ್ಲರೂ ಇರುವಂತಹ ಸ್ಥಳಗಳಲ್ಲಿ ಆನ್ಲೈನ್ ಮೂಲಕವಾಗಿ ಒಟ್ಟಾಗಿ ಸೇರಿ ಬಂದು ನಿನ್ನನ್ನು ಹಾಡುವಂತ ಹಾಡುಗಳ ಮೂಲಕವಾಗಿ ಆತ್ಮಿಕವಾಗಿ ಬಲ ಹೊಂದಲಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ನಿನ್ನನ್ನು ಪ್ರಾರ್ಥಿಸುವಾಗ ನಿನ್ನ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ದಿವಸಕ್ಕಾಗಿ ಸ್ತೋತ್ರ, ಈ ಸಂಜೆ ವೇಳೆಗಾಗಿ ಸ್ತೋತ್ರವಾಗಲಿ. ಈ ದಿನದ ನಮ್ಮ ಎಲ್ಲ ಪ್ರಯಾಣ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಕಾಪಾಡಿದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ಸೇರಿ ಬಂದಿರುವಾಗ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗೆ ನೆಲೆಸಿರಲಿ. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಬಲಪಡಿಸು. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂಥದ್ದು, ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದು ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆ ವಾಕ್ಯಗಳು ಪ್ರತಿಫಲಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನಡೆಸು ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಆನ್ಲೈನ್ ಮೂಲಕವಾಗಿ ಸೇರಿಕೊಂಡಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ, ನಿನ್ನನ್ನು ಆರಾಧಿಸಲಿಕ್ಕೆ ಹಂಬಲದಿಂದ, ಕುತೂಹಲದಿಂದ ಸೇರಿ ಬಂದಂತ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡೆಂಬುದಾಗಿ ಬೇಡ್ತೇವೆ. ಸ್ವಾಮಿ, ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನರನ್ನ ನೆನಪು ಮಾಡ್ತೇವೆ. ವಿಶೇಷವಾಗಿ ನೀನು ನಮಗೆ ಕೊಡಲ್ಪಟ್ಟಂತ ಈ ಸೃಷ್ಟಿಗಾಗಿ ಸ್ತೋತ್ರವಾಗಲಿ. ಈ ಸುಂದರವಾದಂತಹ ಪರಿಸರದಲ್ಲಿ ನಾವೆಲ್ಲರೂ ಜೀವಿಸುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ದೇವರೇ, ಆದರೆ ಈ ಸೃಷ್ಟಿಯ ಮೇಲೆ ಆಗುತ್ತಿರುವಂತಹ ದಿನನಿತ್ಯದ ಅತ್ಯಾಚಾರ ಮತ್ತು ದಿನನಿತ್ಯ ಮಾನವನ ಅತಿಯಾಶೆಯಿಂದ ಆಗುವಂತ ಎಲ್ಲ ರೀತಿಯ ಸಮಸ್ಯೆಗಳಿಂದಾಗಿ ಈ ಸೃಷ್ಟಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿ, ಗ್ಲೋಬಲ್ ವಾರ್ಮಿಂದಾಗಿ ಅನೇಕರು ಸತ್ತು ಹೋಗಿದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ ಹೆಚ್ಚಾದ ಬಿಸಿಲಿನಿಂದಾಗಿ ಜನರು ಜೀವನ ಮಾಡಲಿಕ್ಕೆ ಪರಿತಪ್ಪಿಸುವಂತವರಿದ್ದಾರೆ. ಸ್ವಾಮಿ, ಇಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ದಯೆಯಿರಲಿ. ಅಂತ ಎಲ್ಲ ಪ್ರದೇಶಗಳಲ್ಲಿ ಒಳ್ಳೆಯ ವಾತಾವರಣವನ್ನ ಹುಟ್ಟಿಸು. ಮಾತ್ರವಲ್ಲದೆ ಜನರು ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಒಂದು ಪರಿಸರ ಸ್ನೇಹಿಯಾದಂಥ ಜೀವಿತವನ್ನು ಮಾಡಲಿಕ್ಕಾಗುವಂತೆ ಎಲ್ಲರನ್ನ ನಿಂತಾನೆ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಹಾಗೆ ಅನೇಕ ಜನರು ಇಂಥ ಬಿಸಿಲಿನ ತಾಪದಲ್ಲಿ ಕಾರ್ಮಿಕರಾಗಿ ದುಡಿಯುವಂತ ಎಲ್ಲ ಕಾರ್ಮಿಕರನ್ನು ಕಾಪಾಡು. ಅವರ ಪ್ರಯಾಣಗಳಲ್ಲಿ ಅವರಿಗೆ ಸುರಕ್ಷತೆಯನ್ನು ಕೊಡು. ಬಿಸಿಲಿನ ತಾಪದಿಂದ ಅವರನ್ನು ರಕ್ಷಿಸಿ ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ಸ್ವಾಮಿ, ಅದೇ ರೀತಿಯಲ್ಲಿ ಇರುವಂತ ಎಲ್ಲ ಕಷ್ಟ ಕಣ್ಣೀರಿನಲ್ಲಿರುವಂತಹ ಜನರನ್ನ ಕಾಪಾಡು. ರೋಗಿಗಳನ್ನ ಕಾಪಾಡು. ನಿರಾಶ್ರಿತರು, ಊಟ ಬಟ್ಟೆ ಇಲ್ಲದೆ ಇರುವಂತ ಎಲ್ಲ ಬಡವರನ್ನ ಕಾಪಾಡು. ಆ ಮೂಲಕ ಈ ಸಮಾಜದಲ್ಲಿ, ಈ ಸೃಷ್ಟಿಯಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ ನೆಲೆಸಲಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಿನ್ನ ಸೇವೆಯ ನಿಮಿತ್ತವಾಗಿ ಪರಿತಪ್ಪಿಸುವಂತವರು, ಕಷ್ಟದಲ್ಲಿರುವಂತವರನ್ನ ಕಾಪಾಡು. ಅವ್ರು ಮಾಡುವಂತ ಎಲ್ಲ ಸೇವೆಯ ಪ್ರತಿಫಲಕ್ಕೆ ಉತ್ತಮವಾದಂತಹ ಪ್ರತಿಫಲವನ್ನು ಅನುಗ್ರಹಿಸು. ಮಾತ್ರವಲ್ಲದೆ
ಸೇವೆಯ ನಿಮಿತ್ತವಾಗಿ ಹಿಂಸೆಗಳನ್ನ ಕಷ್ಟಗಳನ್ನ ಅನುಭವಿಸುತ್ತಿರುವಂತ ಎಲ್ಲ ಜನರನ್ನ ಕಾಪಾಡು. ನಿನ್ನ ವಾಕ್ಯ ಹೇಳ್ತದೆ, ನೀವು ಸೇವೆಯಲ್ಲಿ ಪಡುವಂತ ಪ್ರಯಾಸಗಳು ವ್ಯರ್ಥವಾಗುವುದಿಲ್ಲ, ಅದಕ್ಕೆ ಬಹಳ ಪ್ರತಿಫಲ ಉಂಟೆಂಬುದಾಗಿ. ನಾವು ಕೂಡ ಮಾಡುವಂತ ಸೇವೆಯನ್ನ ನಿರೀಕ್ಷೆಯಿಂದ ನಂಬಿಕೆಯಿಂದ ಯಥಾರ್ಥವಾಗಿ ಮಾಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ದೂರದಲ್ಲಿರುವಂತಹ ಎಲ್ಲ ನಮ್ಮ ಹೆತ್ತವರು, ನಮ್ಮ ಕುಟುಂಬದವರು, ಬಂಧು ಮಿತ್ರರು, ಸ್ನೇಹಿತರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಅವರೆಲ್ಲರಿರುವಂತಹ ಸ್ಥಳಗಳಲ್ಲಿ ಅವರ ಪ್ರಾರ್ಥನೆಗಳನ್ನ ಕೇಳು, ರಕ್ಷಿಸು, ಕಾಪಾಡು. ಎಲ್ಲ ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಇರುವಂತಹ ಪರಿಸ್ಥಿತಿಗಳಲ್ಲಿ, ಸ್ಥಳಗಳಲ್ಲಿ ನಂಬಿಕೆಯಿಂದಲೂ ಆರೋಗ್ಯವಾಗಿಯೂ ಜೀವಿಸಲಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ಸ್ತೋತ್ರವಾಗಲಿ. ಈ ಸಭೆಯನ್ನ ಕಟ್ಟುವಲ್ಲಿ, ಇಲ್ಲಿಯ ತನಕ ಬೆಳೆಸುವಲ್ಲಿ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ಸಭೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಸಭೆಯಾಗಿ ಸಾಕ್ಷಿತ್ವವಾಗಿ ನಿಲ್ಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಈ ಸಭೆಯ ಮೂಲಕವಾಗಿ ಅನೇಕರು ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವಂತೆಯೂ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆಯೂ ಬಲಪಡಿಸು. ಸಭೆಯಲ್ಲಿರುವಂತಹ ಪ್ರತಿಯೊಂದೊಂದು ಕುಟುಂಬ ವ್ಯಕ್ತಿಗಳನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೆನಪು ಮಾಡ್ತೇವೆ. ಎಲ್ಲರಿಗೆ ಆರೋಗ್ಯವನ್ನು ಕೊಡು, ಎಲ್ಲರ ದುಡಿಮೆಗಳನ್ನ ಆಶೀರ್ವಾದ ಮಾಡು. ಸಭೆಯ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಬರ್ಲಿಕ್ಕಾಗುವಂತೆ ಎಲ್ಲರನ್ನ ನಿಂತಾನೆ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಹೇಗೂ ಸ್ವಾಮಿ, ನೀನು ಕೊಟ್ಟಂತ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡ್ಲಿಕ್ಕಿರುವಾಗ ನಿನ್ನ ವಾಕ್ಯ ನಮಗೆ ಜ್ಞಾನೋದಯವನ್ನ ಹೆಚ್ಚಿಸಲಿ. ಮಾತ್ರವಲ್ಲದೆ ನಮ್ಮಲ್ಲಿರುವಂತ ಎಲ್ಲಾ ರೀತಿಯ ಕಲ್ಮಶವಾದ ಕೆಟ್ಟ ಮನಸ್ಸುಗಳನ್ನು ದೂರ ಮಾಡಿ ಒಳ್ಳೆಯ ಮನಸ್ಸನ್ನ ಕೊಟ್ಟು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲರೂ ಮುಂದೆ ಸಾಗ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನಡೆಸಿ ಎಂಬುದಾಗಿ ಬೇಡ್ತೇವೆ. ವಾಕ್ಯವನ್ನು ಕೇಳುವುದಕ್ಕಾಗಿ ಸೇರಿ ಬಂದಂತ ಎಲ್ಲರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು. ಹೇಳುವಂತ ನಿನ್ನ ಸೇವಕನನ್ನ ನಿನ್ನ ವಶಕ್ಕೆ ತೆಗೆದುಕೊಂಡು ನಿನ್ನ ಆತ್ಮನಿಂದ ತುಂಬಿಸು. ನನ್ನ ಬಾಯಿ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕ್ರಿಸ್ತನ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನ ಆನ್ಲೈನ್ ಬೈಬಲ್ ಸ್ಟಡಿಯಲ್ಲಿ ಸೇರಿ ಬಂದಿದ್ದೇವೆ. ನಾವು ಕೀರ್ತನೆಗಳ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಕೀರ್ತನೆಗಳು ಈ ದಿವಸದಲ್ಲಿ 62ನೇ ಅಧ್ಯಾಯವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 62. ಸೊ ಈ ಬುಕ್ಕನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಈ ವಚನ ಅಧ್ಯಾಯವನ್ನ ನಮಗೆ ಹೆಚ್ಚಾಗುತ್ತಿರುವಂತಹ ಶೆಕೆ, ಇದರಿಂದಾಗಿ ನಾವು ಮನೆಯೊಳಗೆ ಎಸಿ ಒಳಗೆ ಇದ್ಕೊಂಡು ಕೆಲವೊಂದ್ಸಲ ಶೆಕೆ ಅಂತ ಯೋಚನೆ ಮಾಡ್ತೇವೆ ಅಥವಾ ಹಾಗೆ ಫೀಲ್ ಆಗ್ತದೆ. ಆದರೆ ಒಂದು ಕಡೆಯಲ್ಲಿ ಅನೇಕ ಜನರಿಗೆ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಬಿಸಿಲಲ್ಲಿ, ಅನೇಕರು ಡೇ ಟೈಮಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬಿಸಿಲಿನಲ್ಲಿ. ಅಂಥವರನ್ನೆಲ್ಲ ನೆನಪು ಮಾಡಿಕೊಳ್ಳುವಂಥದ್ದು, ಅಂಥವರ ಕಡೆಗೆ ಒಂದು ಕಾಳಜಿ, ಕೇರಿಂಗ್ ನೇಚರ್ ಎನ್ನುವಂಥದ್ದು ಇರಬೇಕು. ಆ್ಯಂಡ್ ವಿ ಹ್ಯಾವ್ ಟು ಪ್ರೇ ಫಾರ್ ದೆಮ್ ಟು ಹ್ಯಾವ್ ಅ ಪೀಸ್ಫುಲ್ ಆ್ಯಂಡ್ ಹೆಲ್ದಿ ಲೈಫ್. ಹಾಗಾಗಿ ಅಂಥವರನ್ನ ನಮ್ಮ ದಿನನಿತ್ಯದ ಪ್ರಾರ್ಥನೆಗಳಲ್ಲಿ ನೆನಪು ಮಾಡಿಕೊಳ್ಳೋಣ. ಯಾರೆಲ್ಲ ಈ ಬಿಸಿಲಿನ ಸಂದರ್ಭಗಳಲ್ಲಿ ತುಂಬ, ಅದರಲ್ಲಿ ಕೂಡ ಲೇಬರರ್ಸ್ ಆಗಿ ದುಡಿಯುವಂಥವರು, ಮತ್ತೆ ಟ್ರಾವೆಲಿಂಗ್ ಮಾಡ್ತಾ ಇರುವಂಥವರು, ಆ್ಯಂಡ್ ನಾಟ್ ಓನ್ಲಿ ವಿತ್ ಇನ್ ದಿಸ್ UAE, ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ. ನಮ್ಮ ಇಂಡಿಯಾದಲ್ಲಿ ಕೂಡ ನಾಟ್ ಇನ್ ದ ಸೌತ್ ಪಾರ್ಟ್, ನಾರ್ತ್ ಇಂಡಿಯಾದಲ್ಲಿ ಬಿಸಿಲಿನಿಂದ ತುಂಬ ಜನ ತೊಂದರೆಗೊಳಗಾಗಿದ್ದಾರೆ. ಇನ್ನು ಸೌದಿ ಅರೇಬಿಯಾದಲ್ಲಿ ಅನೇಕ ಕಡೆಗಳಲ್ಲಿ ಬಿಸಿಲಿನಿಂದ ತುಂಬ ಜನ ತೊಂದರೆಗೊಳಗಾಗಿದ್ದಾರೆ. ಸೊ ಅವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು. ಆ್ಯಂಡ್ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕ್ರಿಯೇಷನ್, ಅದರ ಕಡೆಗೆ ಕೂಡ ಟು ಡೂ ಆಲ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ ಜಸ್ಟಿಸ್ ಆ್ಯಂಡ್ ಲವಿಂಗ್ ನೇಚರ್. ಸೊ ಅದೆಲ್ಲವನ್ನ ನಾವು ನೆನಪು ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ನಾವು 62ನೇ ಕೀರ್ತನೆಗಳ ಅಧ್ಯಾಯವನ್ನ ಧ್ಯಾನ ಮಾಡುವಾಗ ನಾನು ಒಂದ್ಸಲ ಅದನ್ನ ಫುಲ್ ಓದ್ತೇನೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 62. ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ಅಂತದನ್ನ ನೋಡ್ತೇವೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಆದಂತ ವರ್ಡ್ ಕೆಲವೊಂದು ಕಡೆಯಲ್ಲಿ ದ ವರ್ಡ್ ಟ್ರೂಲಿ ಎಂಬುದಾಗಿ, ಟ್ರೂಲಿ ಇಸ್ ಆಫನ್ ಟ್ರಾನ್ಸ್ಲೇಟೆಡ್. ಅದರ ಅರ್ಥ ಏನಂತ ಹೇಳಿದ್ರೆ ಅಲೋನ್, ಓನ್ಲಿ, ಗಾಡ್ ಇಸ್ ಮೈ ಟ್ರೂ ರೆಫ್ಯೂಜ್, ಗಾಡ್ ಅಲೋನ್ ಇಸ್ ಮೈ ರೆಫ್ಯೂಜ್ ಎನ್ನುವಂಥದ್ದನ್ನು ಕೂಡ ಕೆಲವು ಕಡೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಇನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗಳಲ್ಲಿ, ಫ್ರಮ್ ದ ಹೀಬ್ರೂ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ, ಹೀಬ್ರೂ ಬೈಬಲ್ ಅಲ್ಲಿ ವಿ ಕ್ಯಾನ್ ಸಿ ಎವ್ರಿ ವರ್ಸಸ್ ಬಿಗಿನ್ಸ್ ವಿತ್ ಆಕ್ ಎನ್ನುವಂತ, AK ಎನ್ನುವಂತ ಒಂದು ನೇಚರ್ ಅಲ್ಲಿ ಅಥವಾ ವರ್ಡ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಇದರ ಆಕ್, ಏಕ್ ಅಂತ ಹೇಳಿದ್ರೆ ಓನ್ಲಿ ಫಾರ್ ಗಾಡ್ ಡೂ ಐ ವೇಟ್ ಇನ್ ಸೈಲೆನ್ಸ್ ಎಂಬುದಾಗಿ, ಓನ್ಲಿ ಫಾರ್ ಗಾಡ್ ಡೂ ಐ ವೇಟ್ ಇನ್ ಸೈಲೆನ್ಸ್ ಎಂಬುದಾಗಿ, ಗಾಡ್ ಅಲೋನ್ ಅಥವಾ ಓನ್ಲಿ ಆನ್ ಗಾಡ್ ಮೈ ಹೋಪ್ ಇಸ್ ಆನ್ ಎಂಬುದಾಗಿ. ಸೊ ಇದನ್ನ
ದೇವರಿಂದಲೇ, ದೇವರೊಬ್ಬನಿಂದಲೇ ಎಂಬುವಂಥದ್ದನ್ನ ಈ ಕೀರ್ತನೆಯಲ್ಲಿ ಸುಮಾರು 5 ರಿಂದ 6 ಸಲ ದಾವಿದ ಉಪಯೋಗಿಸ್ತಾನೆ. 5 to 6 times ಇದನ್ನ ದಾವಿದ ಉಪಯೋಗಿಸ್ತಾನೆ. ಸೊ ದಾವಿದನ ಇದರಲ್ಲಿ ಹೇಳುವುದಾದ್ರೆ, ದೇವರನ್ನೇ ನಂಬಿ ಶಾಂತವಾಗಿರು, ರಕ್ಷಣೆಯು ಆತನಿಂದಲೇ ಎಂಬುದಾಗಿ ಒಂದು ಕಡೆಯಲ್ಲಿ ಹೇಳಿದ್ರೆ, ರಕ್ಷಣೆ, ಸಾಲ್ವೇಷನ್ಸ್ ವಿಕ್ಟರಿ ದಟ್ ಕಮ್ಸ್ ಫ್ರಮ್ ಗಾಡ್. ಇನ್ನೊಂದು ಕಡೆ ನಂಬಿ ಶಾಂತವಾಗಿರು, ಅದನ್ನ ಫಸ್ಟ್ ವಚನದಲ್ಲಿ ಹೇಳಿದ್ರೆ, 2ನೇ ವಚನದಲ್ಲಿ ದಾವಿದ ಹೇಳುವಂತದ್ದು, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವೂ ಆಗಿದ್ದಾನೆ. ಗಾಡ್ ಇಸ್ ಮೈ ರೆಫ್ಯೂಜ್, ಗಾಡ್ ಇಸ್ ಮೈ ಫೋರ್ಟ್ರೆಸ್, ಗಾಡ್ ಇಸ್ ಮೈ ಸಾಲ್ವೇಷನ್ ಎಂಬುದಾಗಿ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ಒಂದು ಕಡೆಯಲ್ಲಿ ದಾವಿದ ಯಾವ ಸಮಸ್ಯೆಯಲ್ಲಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಬಟ್ ಆದ್ರೆ ದಾವಿದ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋಗ್ಲಿಲ್ಲ. ಇನ್ನೊಂದು ಕಡೆಯಲ್ಲಿ ಈ ಡೋಂಟ್ ಹ್ಯಾವ್ ಎನಿ ಫಿಯರ್ ಅಂಡ್ ನೋ ಡಿಸ್ಪೈರ್, ನೋ ಅಫ್ಲಿಕ್ಷನ್, ಬಟ್ ಈ ಹ್ಯಾಸ್ ಓನ್ಲಿ ಫೇತ್ ಅಂಡ್ ಟ್ರಸ್ಟ್ ಅಂಡ್ ಹೋಪ್ ಇನ್ ಗಾಡ್. ಇದನ್ನ ದಾವಿದ ತನ್ನ ಜನರಿಗೆ ತಿಳಿಸುವಂತದ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನನ್ನ ನಂಬಿಕೆಯನ್ನ ಕಳ್ಕೊಳ್ಳುವುದು. ಯಾಕೆ ಹೇಳಿದ್ರೆ, ನನಗೆ ಬಂಡೆ ಆಶ್ರಯವು ದೇವರೇ ಆಗಿದ್ದಾನೆ ಎಂಬುದಾಗಿ. ಅದಕ್ಕೆ ಅವನು ಹೇಳುವಂಥದ್ದು, ನಾನು ಕದಲಿದರೂ ಬೀಳೆನು ಎಂಬುದಾಗಿ. ಕದಲಿದರು ಹೇಳಿದ್ರೆ, ಸಮ್ ಒನ್ ಮೈಟ್ ಕ್ಯಾನ್ ಶೇಕ್ ಡೇವಿಡ್ಸ್ ಕಿಂಗ್ಡಮ್ ಆರ್ ಡೇವಿಡ್ಸ್ ವಾಟ್ ಎವರ್ ಇಸ್ ಸಿಚುವೇಶನ್ ಹಿ ಹ್ಯಾಸ್. ಆದ್ರೆ ದಾವಿದನಿಗೆ ಬೀಳುವುದಿಲ್ಲ ಅಂತ ಹೇಳಿದ್ರೆ, ಎ ನೆವರ್ ಫಾಲ್ ಡೌನ್, ಅಂದ್ರೆ ಕೆಳಗೆ ಬಿದ್ದು ಅವನನ್ನ ನಾಶ ಮಾಡಲಿಕ್ಕೆ ದೇವರ ಅವಕಾಶ ಮಾಡುವುದಿಲ್ಲ. ನಮಗೆ ಎಲ್ಲೊಂದ್ಸಲ ಅಳಗಾಡಿದ್ರೆ ಎಲ್ಲ ಮುಗೀತು ಅಂತ ತಿಳ್ಕೊಂಡ್ ಬಿಡ್ತೇವೆ. ಅದಕ್ಕೆ ದಾವಿದ ಅದು ಅಳಗಾಡಿದ್ರು ಕೂಡ ನಾನು ಬೀಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇವರು ನನಗೆ ರಕ್ಷಕನಾಗಿದ್ದಾನೆ, ಆಶ್ರಯವಾಗಿದ್ದಾನೆ ಎಂಬುದಾಗಿ. ಸೊ ಇದು ದಾವಿದ ಒಬ್ಬ ಅರಸನಾಗಿ ಅವನ ಅರಸುತನಕ್ಕೆ ಬಂದಂತ ಚಾಲೆಂಜ್ ಆಗಿರಬಹುದು, ಅಥವಾ ಅವನ ಕುರಿತಾಗಿ ಬೇರೆ ಬೇರೆ ಜನರು ಹಾಡುತ್ತಿದ್ದಂತ ದಿನನಿತ್ಯದ ಮಾತುಗಳಾಗಿದ್ದಿರಬಹುದು. ಸೊ ನಾವಿದನ್ನ ಮುಂದುವರೆದು ನೋಡೋದಾದ್ರೆ, ವರ್ಸಸ್ 3 to 4 ಇದನ್ನ ನೋಡೋದಾದ್ರೆ, ಡೇವಿಡ್ ಕಂಪ್ಲೇನ್ಸ್ ಟು ಹಿಸ್ ಎನಿಮೀಸ್ ಅಂಡ್ ಆಫ್ ಹಿಸ್ ಎನಿಮೀಸ್ ಎಂಬುದಾಗಿ. ದಾವಿದ ವೈರಿಗಳ ಕುರಿತಾಗಿ ವೈರಿಗಳಿಗೆ ತಿಳಿಸುವಂಥದ್ದು, ಅವರ ಬಗ್ಗೆ ಅವರೆಂತಹ ವ್ಯಕ್ತಿಗಳೆಂಬುದಾಗಿ ಅವರ ಕುರಿತಾಗಿ ಮಾತಾಡುವಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿ ದಾವಿದ ಹೇಳುವ ಹಾಗೆ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನ ಬಾಗಿದ ಗೋಡೆಯ ಕುಸಿದ ಪ್ರಕಾರವೆಂಬಂತೆ ಅವನನ್ನು ಹೊಡೆದಬೇಕೆಂದಿರುವುದು ಎಷ್ಟರ ಹೊರಗೆ ಎಂಬುದಾಗಿ. ದಾವಿದ ಕೆಲವೊಂದ್ಸಲ ಒಬ್ಬೊಂಟಿಗನಾಗಿ ಉಳ್ಕೊಳ್ಬೇಕಾಯಿತು. ಯಾರು ಕೂಡ ಅವನೊಟ್ಟಿಗೆ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ದಾವಿದ ಹೇಳುವಂಥದ್ದು, ಒಬ್ಬ ಪುರುಷನ ಮೇಲೆ ಬಿದ್ದು ಅವನನ್ನ ನೀವು ಎಷ್ಟರವರೆಗೆ ಭಾಗಿಸಿ ಅವನನ್ನು ನಾಶ ಮಾಡಬೇಕೆಂಬುದಾಗಿ, ಕೇಡು ಮಾಡಬೇಕೆಂಬುದಾಗಿ ಪ್ಲಾನ್ ಮಾಡಿದ್ದೀರಾ ಎಂಬುದಾಗಿ. ಇದನ್ನ ದಾವಿದ ಬೇರೆಯವರಿಗೆ ಹೇಳುವಾಗ, ಈ ಆಲ್ಸೋ ಗಿವ್ಸ್ ಅ ವಾರ್ನಿಂಗ್ ಅಂಡ್ ಈ ರಿಬ್ಯೂಕ್ ದೋಸ್ ಪೀಪಲ್ ಎಂಬುದಾಗಿ ಕೂಡ ನಮಗೆ ತಿಳಿಸ್ತದೆ. ಇನ್ನೊಂದು ಕಡೆ ಅಲ್ಲಿ ಹೇಳುವಾಗ, ಬಾಗಿದ ಗೋಡೆ, ಅದಕ್ಕೆ ಹೇಳುವಂತ ಮಾತು ಲೀನಿಂಗ್ ವಾಲ್ ಎಂಬುದಾಗಿ. ಅದರಲ್ಲಿ ಕೆಲವು ಥಿಯೋಲಾಜಿಯನ್ಸ್ ಪ್ರಕಾರ, ಸ್ಪೆಷಲಿ ದ ಸ್ಪೆಷಲಿಸ್ಟ್ ಆಫ್ ದ ಬುಕ್ ಆಫ್ ಸಾಮ್, ಅವರು ಹೇಳುವ ಪ್ರಕಾರ ಈ ಮಾತನ್ನ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ದ ಟ್ರಾನ್ಸ್ಲೇಷನ್ ಇಸ್ ಬಿಟ್ ಡಿಫರೆಂಟ್ ದೆನ್ ಇನ್ ಅದರ್ ಟ್ರಾನ್ಸ್ಲೇಷನ್ ಬುಕ್ಸ್. ಅದರಲ್ಲಿ ಲೀನಿಂಗ್ ಅಥವಾ ಟಾಟರಿಂಗ್ ಫೆನ್ಸ್ ಎಂಬುದಾಗಿ ಹೇಳುವಾಗ, ಕೆಲವರು ಹೇಳುವಂತದ್ದು ಇದನ್ನ ದಾವಿದ ಡೈರೆಕ್ಟ್ ಆಗಿ ಎನಿಮೀಸ್ ಗಳಿಗೆ ಅಡ್ರೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಆದ್ರೆ ಇನ್ನು ಕೆಲವರ ಪ್ರಕಾರ ದಾವಿದ ಇದು ತನ್ನ ಕುರಿತಾಗಿ ತಾನು ಹೇಳಿಕೊಳ್ಳುವಂಥದ್ದು. ಲೀನಿಂಗ್ ವಾಲ್ ಅಥವಾ ಟಾಟರಿಂಗ್ ಫೆನ್ಸ್ ಎಂಬುದಾಗಿ ಹೇಳುವಾಗ, ತಾನು ಕೆಲವೊಂದು ಸಂದರ್ಭಗಳಲ್ಲಿ ವೀಕ್ ಆಗಿ ಹೋಗುವಾಗ ಅಂತವನ ಮೇಲೆ ಎಷ್ಟು ನೀವು ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಮಾಡ್ತೀರಾ ಎಂಬುದಾಗಿ. ಸೊ ಇದನ್ನ ಹೇಳಿದ ಮೇಲೆ ದಾವಿದ ಆ ವೈರಿಗಳ ನೇಚರ್ ಅನ್ನ ತಿಳಿಸ್ತಾನೆ. ಅವರನ್ನು ಉನ್ನತ ಸ್ಥಾನದಿಂದ ದಬ್ಬುವುದೇ ಅವರ ಆಲೋಚನೆ, ಸುಳ್ಳಾಡುವುದೇ ಅವರಿಗೆ ಅತಿ ಸಂತೋಷ, ಬಾಯಿಂದ ಹರಸಿ ಮನಸ್ಸಿನಿಂದ ಶಪಿಸ್ತಾರೆ. ಸೊ ಇಟ್ ಕುಡ್ ಬಿ ದ ಪೊಲಿಟಿಕಲ್ ಕಾನ್ಸ್ಪಿರಸಿ ದಟ್ಸ್ ಹ್ಯಾಪನಿಂಗ್ ಇನ್ ಇಸ್ ಸರೌಂಡಿಂಗ್ ಎಂಬುದಾಗಿ ಕೂಡ ತಿಳ್ಕೊಳ್ಬಹುದು. ದಾವಿದನ ಸುತ್ತಮುತ್ತ ಜನ ಇದ್ದಾರೆ, ಕೆಲವರೆಲ್ಲ ಅವನನ್ನ ರಾಜಕೀಯದಿಂದ, ಅರಸುತನದಿಂದ ಇಳಿಸಬೇಕೆಂಬುದಾಗಿ ಕೂಡ ಪ್ಲಾನ್ ಮಾಡಿರಬಹುದು. ಇನ್ನು ಅನೇಕ ಕಡೆಗಳಲ್ಲಿ ದಾವಿದನನ್ನ ಮೇಲೆ ಹೊಗಳಿ ಅಲ್ಲಿ ಹೊರಗೆ ಹೋಗಿ ಬೈಯುವಂತವರು, ಬೇಡದೇ ಇರುವಂತ ವಿಷಯಗಳನ್ನ
ಕಟ್ಟುವಂತವ್ರು ಕೂಡ ಆಗಿರ್ಬೋದು. ಅದಕ್ಕೋಸ್ಕರ ದಾವಿದ ಅಂತ ಸಂದರ್ಭಗಳಲ್ಲಿ ಅವರ ಕುರಿತಾಗಿ ಹೇಳುವಂಥದ್ದು, ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ ಎಂಬುದಾಗಿ. ಸುಳ್ಳಾಡುವಂಥದ್ದು ನಮಗೆ ಬೈಬಲ್ ಅಲ್ಲಿ ನೋಡ್ತೇವೆ, ಸುಳ್ಳಾಡಬಾರದು, ದಶಾಜ್ಞೆಗಳಲ್ಲಿ 10 ಕಮಾಂಡ್ಮೆಂಟ್ಸ್ ಅಲ್ಲಿ ಕೊಡಲ್ಪಟ್ಟಿದೆ, ಸುಳ್ಳನ್ನ ಆಡಬಾರದು ಎಂಬುದಾಗಿ. ನಮಗೆ ಕೆಲವೊಂದ್ಸಲ ಬೇರೆಯವ್ರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಇಲ್ಲದೇ ಇರುವಂತ ಮಾತುಗಳನ್ನೆಲ್ಲ ಆಡ್ತಾ ಇರ್ತೇವೆ, ಅಥವಾ ಕೆಲವೊಂದ್ಸಲ ಮಾತಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಸುಳ್ಳು ಮಾತುಗಳನ್ನು ಹಾಡುವಂತದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಆದ್ರೆ ಮಾತಾಡುವಾಗ ಸತ್ಯಕ್ಕೆ ಹೆಚ್ಚು ಬೆಲೆಯನ್ನ ಕೊಡುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಬೈಬಲ್ ಅಲ್ಲಿ ಕೂಡ ದೇವರ ವಾಕ್ಯ ಹೇಳುವುದು, ಸುಳ್ಳಾಡುವುದು ದಶಾಜ್ಞೆಗಳಲ್ಲಿ ಬಹಳ ಕಟ್ಟುನಿಟ್ಟಾಗಿ ಖಂಡಿಸಲ್ಪಟ್ಟಂತ ಒಂದು ದಶಾಜ್ಞೆ. ಆದ್ರೆ ಇನ್ನು ಕಡೆಗಳಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಯಾಕೆಂತ ಹೇಳಿದ್ರೆ ನಾವು ಹಾಡುವ ಪ್ರತಿಯೊಂದು ಮಾತಿಗೆ ದೇವರಿಗೆ ಉತ್ತರವನ್ನ ಕೊಡಬೇಕೆಂಬುದಾಗಿ. ಅಂತ ಹೇಳಿದ್ರೆ ಮಾತನ್ನ ಹೇಗೆ ಉಪಯೋಗಿಸ್ಬೇಕಂತ ಗೊತ್ತಿರ್ಬೇಕು ನಮ್ಗೆ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೇಳಿ ಬೇರೆಯವ್ರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ, ಬೇರೆಯವರನ್ನ ಎಂಟೈಸ್ ಮಾಡ್ಲಿಕ್ಕೆ, ಅವರನ್ನ ಪುಸ್ಲಾಯಿಸ್ಲಿಕ್ಕೆ, ಮೆಚ್ಚಿಸ್ಲಿಕ್ಕೆ ಸುಳ್ಳು ಮಾತುಗಳನ್ನ ಹಾಡ್ತಾ ಹೋಗುವುದಾದ್ರೆ ಅಂತವರು ದಾವಿದನ ಕಾಲದಲ್ಲಿ ಕೂಡ ಇದ್ರು. ಅಂತವರಿಗೆ ದಾವಿದ ಹೇಳುವಂಥದ್ದು, ಸುಳ್ಳಾಡುವುದೇ ಅವರ ಸಂತೋಷ, ದೇ ರಿಜಾಯ್ಸ್ ಇನ್ ಲೈನ್ ಎಂಬುದಾಗಿ. ಸುಳ್ಳನ್ನ ಹಾಡುವುದರಲ್ಲಿ ಸಂತೋಷವನ್ನ ಪಡ್ತಾ ಇದ್ದಾರೆ. ಅಂತವರು ದಾವಿದನ ವಿರೋಧಿಗಳಾಗಿದ್ರು. ಅವರು ದೇವರ ವಿರೋಧಿಗಳು ಕೂಡ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಅವರ ಮಾತುಗಳು ಅವರು ಎಂತವ್ರಂತ ತೋರಿಸ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ನೆಕ್ಸ್ಟ್ ವಚನ ಹೇಳುವಂಥದ್ದು, ಬಾಯಿಂದ ಹರಸಿ ಮನಸ್ಸಿನಿಂದ ಶಪಿಸ್ತಾರೆ. ದೇ ಹ್ಯಾಡ್ ದ ಸೆನ್ಸ್ ಆಫ್ ಬೀಯಿಂಗ್ ಟೂ ಫೇಸ್ಡ್. ಈ ಎರಡು ಮುಖಗಳು, ಎರಡು ವ್ಯಕ್ತಿತ್ವ ಉಳ್ಳವಂತವರಿಗೆ ತುಂಬಾ ಡೇಂಜರಸ್. ನಮ್ಗೆ ಊರುಗಳಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಒಂದು ಗಾದೆ ಮಾತುಗಳಿದೆ, ಎರಡು ಹಾವಿನ ಮುಖ ಉಳ್ಳವಂತವರು ಬಾರಿ ಡೇಂಜರಸ್ ಅಂತ ಹೇಳ್ಕೊಂಡು. ಅಥವಾ ಒಂದು ಕೀಟ ಇದೆ, ಇನ್ಸೆಕ್ಟ್, ಇಟ್ ಚೇಂಜ್ ಇಸ್ ಕಲರ್ ಒಂದು ಟೈಮಿಂದ ಇನ್ನೊಂದು ಟೈಮಿಗೆ. ಸೊ ಕೆಮಿಲ್, ಸೊ ಅದರಲ್ಲಿ ಚೇಂಜ್ ಮಾಡುವಾಗ ಮನುಷ್ಯ ಕೂಡ ತನ್ನ ವ್ಯಕ್ತಿತ್ವವನ್ನ ಚೇಂಜ್ ಮಾಡಿಕೊಳ್ತಾ ಇರ್ತಾನೆ. ಸೊ ಅಂತಹ ಒಂದು ನೇಚರ್ ಮನುಷ್ಯನಿಗೆ ಒಳ್ಳೆಯದಲ್ಲ. ಅವ್ರ ಮನಸ್ಸಿನಿಂದ, ಬಾಯಿಂದ ಹೇಳೋದೊಂದು ಮನಸ್ಸಿನಿಂದ. ಸೊ ಯು ಕೀಪ್ ಗುಡ್ ಕನೆಕ್ಷನ್ಸ್ ವಿತ್ ಯೋರ್ ಮೈಂಡ್, ವಿತ್ ಯೋರ್ ಹಾರ್ಟ್, ವಿತ್ ಯೋರ್ ಟಂಗ್. ಸೊ ದಟ್ ಕುಡ್ ಬ್ರಿಂಗ್ ಗುಡ್ ರಿಸಲ್ಟ್ ಎಂಬುದಾಗಿ. ಬಟ್ ಆದ್ರೆ ದಾವಿದನಿಗಿರುವಂತಹ ವೈರಿಗಳು ಏನಾಗಿದೆ ಅಂತ ಹೇಳಿದ್ರೆ, ಆ ವೈರಿಗಳ ಸ್ವಭಾವ ಹೀಗಿತ್ತು. ಹಾಗಾಗಿ ಅಂತ ಸ್ವಭಾವ ದಾವಿದನಿಗೆ ವಿರೋಧ ಮಾತ್ರವಲ್ಲ, ದೇವರಿಗೆ ಕೂಡ ವಿರೋಧವಾಗಿತ್ತು. ಆದ್ರೆ ದಾವಿದ ಅವರ ಬಗ್ಗೆ ಗೊತ್ತಿಲ್ಲದೆ ಇರುವಷ್ಟು ಮುಟ್ಟಳಾಗಿರಲಿಲ್ಲ. ಅವನು ದೇವರಿಗೆ ಭಯ ಪಡ್ತಿದ್ದರಿಂದ ಇಂತಹ ಎಲ್ಲ ಪಿತೂರಿಗಳು ಅವನ ಸುತ್ತಮುತ್ತಲಾಗ್ತಿದ್ರೆ ಕೂಡ ಅವನು ಅದನ್ನ ತಿಳ್ಕೊಂಡು ದೇವರನ್ನ ನಂಬಿದ್ರಿಂದ, ಸೊ ದೇವರನ್ನ ನಂಬಿ ಅವನು ಏನ್ ಮಾಡ್ದ, ಈ ರಿಮೈನ್ಸ್ ಕೀಪ್ ಕಾಮ್ ಅಷ್ಟೇ ಮಾಡಿದ್ದು. ಅವನು ದೇವರನ್ನ ನಂಬಿ ಶಾಂತವಾಗಿದ್ದರಿಂದ ಅವರು ಹೊರಗೆ ಎಂತ ಮಾತಾಡಿದ್ರೆ ಕೂಡ ದಟ್ ಕುಡ್ ನಾಟ್ ಮೇಕ್ could not disturb him, could not hurt anything. ಏನ್ ಕೂಡ ಮಾಡ್ಲಿಕ್ಕೆ ದಾವಿದನಿಗೆ ಆಗಲಿಲ್ಲ. ಸೊ ವಚನ 5ರಿಂದ 7 ನಾವು ನೋಡ್ತಾ ಹೋಗುವುದಾದ್ರೆ, ಡೇವಿಡ್ಸ್ ಕಾಮ್ ಕಾನ್ಫಿಡೆನ್ಸ್ ಇನ್ ಗಾಡ್ ಎಂಬುದಾಗಿ. ದಾವಿದನ ಒಂದು ಪ್ರಶಾಂತವಾದ ಅಥವಾ ಸ್ಥಿರವಾದಂತಹ ಒಂದು ಕಾನ್ಫಿಡೆನ್ಸ್, ನಂಬಿಕೆ ದೇವರಲ್ಲಿ ಇರುವಂತದ್ದನ್ನ ಕಾಣ್ತೇವೆ. 5ನೇ ವಚನದಲ್ಲಿ ದಾವಿದ ಮತ್ತೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿ ಇರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂಬುದಾಗಿ. ಸೊ ದಾವಿದ ಈ ಕೀರ್ತನೆಯನ್ನು ಪ್ರಾರಂಭಿಸುವಾಗ ನನ್ನ ಮನಸ್ಸು ದೇವರನ್ನ ನಂಬಿ ಶಾಂತವಾಗಿರುವುದು ಅಂತ ಒಂದ್ಸಲ ಹೇಳ್ತಾನೆ. ಆದ್ರೆ 5ನೇ ವಚನಕ್ಕೆ ಬರುವಾಗ ಈ ಸೇಸ್ ಅಗೇನ್ ದಟ್ ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಒಂದ್ ಕಡೆ ದೇವರನ್ನ ನಂಬಿ ಶಾಂತವಾಗಿರುವುದು ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಲ್ಲಿ ಈ ಸೇಸ್ ಟು ಹಿಮ್ಸೆಲ್ಫ್, ಇನ್ನೂ ನಂಬಿ ಹಾಗೆ ಕಾಮ್ ಆಗಿರು, ಬೇಗ ಡಿಸ್ಟರ್ಬ್ ಆಗಬೇಡ, ಅವರ ಹೊರಗೆ ಎಂತೆಲ್ಲ ಆಗ್ತಿದೆ ಅದರಿಂದ ನಮ್ಮ ಇನ್ನರ್ ಫೀಲಿಂಗ್ಸಿಗೆ ಅಥವಾ ನಮ್ಮ ನಂಬಿಕೆಗೆ ಧಕ್ಕೆ ಬರಬಾರ್ದು, ಅದನ್ನ ಯು ಹ್ಯಾವ್ ಟು ಕೀಪ್ ಕಾಮ್ ಎಂಬುದಾಗಿ ದಾವಿದ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಮುಂದಿನ ವಚನಗಳಲ್ಲಿ ನೋಡೋದಾದ್ರೆ, ಸೊ ದಾವಿದ ಇನ್ನೊಂದು ಕಡೆಯಲ್ಲಿ ಆ ವೈರಿಗಳೆಲ್ಲ ತುಂಬಾ ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ. ಆ ಕುತಂತ್ರಗಳನ್ನ ಮಾಡುವಾಗ ಅವರಿಗೆ ಕೂಡ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ನನ್ಗೆ ಸ್ಟ್ರೆಂತ್ ಯಾರಂತ ಹೇಳಿದ್ರೆ, ನನ್ನ ರೆಫ್ಯೂಜ್ ಯಾರಂತ ಹೇಳಿದ್ರೆ ಗಾಡ್. ಸೊ ನೀವೇನ್ ಕೂಡ ಮಾಡ್ಕೊಳ್ಳಿ ಹೊರಗೆ, ಬಟ್ ಆದ್ರೆ ನಾನು ಇಲ್ಲಿ ಯಾರನ್ನ ನಂಬಿದ್ದೇನೆ ಹೇಳಿದ್ರೆ ಒಳಗೆ ದೇವರನ್ನ ನಂಬಿರುವುದರಿಂದ ನೀವು ನನಗೆ ಏನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವಂತ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ.
ಒಂದು ಕಡೆಯಲ್ಲಿ ಅವರ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ದಾವೀದ ಹೇಳುವಂಥದ್ದು, ನಾನು ಕದಲುವುದಿಲ್ಲ, ಆತನೇ ನನಗೆ ಶರಣನು ರಕ್ಷಕನು ದುರ್ಗವು ಆಗಿರುವುದರಿಂದ ನಾನು ಕದಲುವುದಿಲ್ಲ ಎಂಬುದಾಗಿ ಹೇಳುವಾಗ, ಡೇವಿಡ್ ನ್ಯೂ ದ್ಯಾಟ್ ಗಾಡ್ ಇಸ್ ರಾಕ್ ಎಂಬುದಾಗಿ, ಆತನ ಬಂಡೆ. ಕೆಲವರೆಲ್ಲ ಯಾವುದರ ಮೇಲೆ ಆಶ್ರಯವನ್ನು ಹೊಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಕ್ವಿಕ್ ಸ್ಯಾಂಡ್, ಒಂದು ಕಡೆ ಬೇಗ ಬಿದ್ದು ಹೋಗುವಂತಹ ಮರಳಿನ ಮೇಲೆ ಅವರು ಜೀವಿತವನ್ನ ಕಟ್ಟಿಕೊಳ್ತಾರೆ. ಆದ್ರೆ ನಾವಾದ್ರೂ ಬಂಡೆ ಮೇಲೆ, ಸ್ಥಿರವಾದಂತ ಬಂಡೆ ಮೇಲೆ ನಂಬಿ ದೇವರ ಮೇಲೆ ತಮ್ಮ ಜೀವಿತವನ್ನ ಕಟ್ಟಿಕೊಂಡಂತವ್ರು. ಹಾಗೆ ಆಗುವಾಗ ನಾವು ಬಿದ್ದು ಹೋಗುವುದಿಲ್ಲ. ಅದು ಅಳುಗಾಡಿದ್ರೆ ಕೂಡ ಏನಾಗಿರ್ತದೆ, ಸ್ಥಿರವಾಗಿರ್ತದೆ. ಆದ್ರೆ ಇವರು ದೇವರನ್ನ ಬಿಟ್ಟು ಇಂಥ ಹುಸಿ ಮಾತುಗಳಲ್ಲಿ ನಂಬಿಕೆ ಇಟ್ಟದ್ದರಿಂದ ಅವರ ಜೀವಿತ ಬೇಗ ಹಾಳಾಗಿ ಹೋಗ್ತದೆ ಎನ್ನುವಂತ ಮೆಸೇಜ್ ಅನ್ನು ಕೂಡ ದಾವೀದ ಅವರಿಗೆ ತನ್ನ ವೈರಿಗಳಿಗೆ ಕೊಡುವಂತದ್ದನ್ನ ನಾವು ನೋಡ್ತೇವೆ. ಮುಂದಿನ ಮಾತುಗಳಲ್ಲಿ 7ನೇ ವಚನದಲ್ಲಿ ಹೇಳುವಂಥದ್ದು, ನನಗೆ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ ಎಂಬುದಾಗಿ. ಸೊ ದ ಸಾಲ್ವೇಷನ್ ಅಂಡ್ ಹಾನರ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ. ದೇವರು ಕೇವಲ ರಕ್ಷಣೆ ಕೊಡುವಂಥದ್ದಲ್ಲ, ಮಾನ ಮತ್ತೆ ಹಾನರ್, ನಮಗೆ ಗೌರವಗಳು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ನಾವು ದೇವರನ್ನ ಯಥಾರ್ಥವಾಗಿ ಫಾಲೋ ಮಾಡುವುದಾದ್ರೆ ಹಾನರ್ ಕಮ್ಸ್ ಫ್ರಮ್ ಗಾಡ್. ನಾವು ಕೆಲವೊಂದ್ಸಲ ಗೌರವ ಬೇಕಂತ ಹೇಳ್ಕೊಂಡು ನಮ್ಮಷ್ಟಕ್ಕೆ ನಾವೇ ಬೇಗ ಬೇಗ ಹೆಚ್ಚಿಸ್ಕೊಳ್ತಾ ಇರ್ತೇವೆ, ಅಥವಾ ನಮ್ಮಷ್ಟಕ್ಕೆ ನಾವೇ ತಪ್ಪಾದ ದಾರಿಯಲ್ಲಿ ಅಥವಾ ದೇವರನ್ನ ಬದಿಗಿಟ್ಟು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತೇವೆ. ಹಾಗೆ ಮಾಡುವಾಗ ನಾವು ಕುಗ್ಗಿಸಲ್ಪಡ್ತೇವೆ ಅಥವಾ ಕಡೆಗಣಿಸಲ್ಪಡ್ತೇವೆ. ಕೆಲವೊಂದ್ಸಲ ನಾವು ವಿ ಮಸ್ಟ್ ನೋ ದಟ್ ಟು ಬಿ ಹಂಬಲ್. ದೇವರು ಅದಕ್ಕೆ ಹೇಳುವಂಥದ್ದು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ದೇವರು ದೀನರನ್ನ ಮೇಲೆ ಎತ್ತಾನೆ ಎಂಬುದಾಗಿ. ಅದಕ್ಕೆ ನಾವು ಯಾವಾಗ್ಲೂ ದೀನತೆಯನ್ನ ಬಿಟ್ಟು ನಮ್ಮಲ್ಲಿ ಯಾವಾಗ್ಲೂ ಒಂದು ನೇಚರ್, ನಾನು ತುಂಬಾ ದೊಡ್ಡವನು, ಸೊ ಹಾನರ್ ಆಗ್ಬೇಕೆನ್ನುವಂತ ಆಶೆಯಲ್ಲಿ ಇರ್ತೇವೆ. ಅಂತಹ ಆಶೆಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ಆದ್ರೆ ದೇವರು ಯಾವಾಗ ನಮಗೆ ಮಾನವನ್ನ ಕೊಡ್ತಾನೋ ಆಗ ಅದು ಶಾಶ್ವತವಾಗಿ ಇರ್ತದೆ ಎಂಬುದಾಗಿ. ಸೊ ಅಲ್ಲಿ ಮುಂದೆ ಹೇಳುವಂಥದ್ದು, ನನಗೆ ಬಲವಾದ ದುರ್ಗವು ಆಶ್ರಯವು ದೇವರೇ ಎಂಬುದಾಗಿ. ಸೊ ದಾವೀದನಿಗೆ ಒಂದು ಡಿಫೆನ್ಸಿವ್ ಸಿಸ್ಟಮ್ ಕೂಡ ಇತ್ತು ಆಗಿನ ಕಾಲದಲ್ಲಿ. ಅವನೊಬ್ಬ ಅರಸನಾಗಿ ಆ ಒಂದು ಡಿಫೆನ್ಸಿವ್ ಸಿಸ್ಟಮ್ ಅಲ್ಲಿ ಕೂಡ ಅವನು ಆ ಒಂದು ಸೈನಿಕರನ್ನ, ಆ ಒಂದು ಸೋಲ್ಜರ್ ಸಿಸ್ಟಮ್ ಅನ್ನ ನಂಬಿಕೊಳ್ಳದೆ, ನನ್ನ ದುರ್ಗ, ನನ್ನ ಆಶ್ರಯ ಯಾರಂತ ಹೇಳಿದ್ರೆ ಸೈನಿಕರಲ್ಲ, ಬದಲಾಗಿ ದೇವರು ಎಂಬುದಾಗಿ ಹೇಳ್ತಾನೆ. ಗಾಡ್ ಇಸ್ ಮೈ ರಿಯಲ್ ಪ್ರೊಟೆಕ್ಟರ್ ಎಂಬುದಾಗಿ. ನಮ್ಗೆ ಕೂಡ ಅದು ಯಾವಾಗ್ಲೂ ಇರ್ಬೇಕು. ಏನಂತ ಹೇಳಿದ್ರೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೇವೆ, ಕಾರಲ್ಲಿ ಏರ್ ಬ್ಯಾಗ್ ಇದೆಯಾ, ಕಾರಲ್ಲಿ ಎಲ್ಲ ಸೇಫ್ಟಿ ಮೆಜರ್ಸ್ ಇದೆಯಾ, ಎಲ್ಲ ಚೆಕ್ ಮಾಡ್ತೇವೆ. ಚೆಕ್ ಮಾಡಿದ ಮೇಲೆ ಕೂಡ there is something can happen. ಬಟ್ ಆದ್ರೆ when we have a strong faith in God is our refuge, still that faith can save us ಎಂಬುದಾಗಿ ನಾವು ಅನೇಕ ಸಲ ಅನುಭವದಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ದಾವೀದ ಕೂಡ ಅನುಭವ ಮಾಡ್ತಾನೆ. ಅದು he was having a good defensive system, ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅರಸನಾಗಿ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದು ದಾವೀದ ಮಾಡಿದಂತಹ ಒಂದು ಡಿಸಿಷನ್ ಇಂದಾಗಿ ಅದನ್ನ ತನ್ನ ಜನರಿಗೆ ಮತ್ತೆ ವೈರಿಗಳಿಗೆ ಕೂಡ ತಿಳಿಸುವಂಥದ್ದು. ಐ ಸ್ಟ್ರಾಂಗ್ಲಿ ಅಂಡ್ ಫಾರ್ಮ್ಲಿ ಬಿಲೀವ್ ಇನ್ ಗಾಡ್ ಎಂಬುದಾಗಿ. ಸೊ ನಾವು ಮುಂದಿನ ವಚನಕ್ಕೆ ಹೋಗುವುದಾದ್ರೆ ವರ್ಸಸ್ 8ನೇ ವಚನವನ್ನ ನಾವು ಹೀಗೆ ಅಡ್ರೆಸ್ ಮಾಡಬಹುದು, ಡೇವಿಡ್ ಟೀಚ್ಸ್ ಅದರ್ಸ್ ಎಂಬುದಾಗಿ. ದಾವೀದ ತನ್ನ ಜನರಿಗೆ ಮತ್ತೆ ಓದುಗರಿಗೆ ಪಾಠವನ್ನ ಹೇಳುವಂಥದ್ದು. 8ನೇ ವಚನ ಹೀಗೆ ಹೇಳ್ತದೆ, ಸ್ಟಾರ್ಟ್ ಮಾಡುವಾಗ ಹೀಗೆ ಹೇಳ್ತಾನೆ, ಜನರೇ ಎಂಬುದಾಗಿ, ಓ ಪೀಪಲ್ ಎಂಬುದಾಗಿ ಕೂಡ ಟ್ರಾನ್ಸ್ಲೇಟ್ ಆಗಿರ್ಬೋದು ಇಂಗ್ಲಿಷ್ ಬೈಬಲ್ ಅಲ್ಲಿ. ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು ಎಂಬುದಾಗಿ. ಸೊ ದಾವೀದ ಜನರಿಗೆ ತಿಳಿದುಕೊಳ್ಳಿಕ್ಕೆ, ದೇವರ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಆತನು ಕರೆ ಕೊಡುವಂಥದ್ದನ್ನ ನೋಡ್ತೇವೆ. ಈ ಸ್ಪೋಕ್ ಅಬೌಟ್ ದ ವಿಸ್ಡಮ್ ಅಂಡ್ ರಿಮೈಂಡಿಂಗ್ ದೆಮ್ ದಟ್ ಗಾಡ್ ಇಸ್ ವರ್ತಿ ಅಟ್ ಆಲ್ ಟೈಮ್ಸ್ ಟು ಟ್ರಸ್ಟ್ ಹಿಮ್ ಎಂಬುದಾಗಿ. ದೇವರನ್ನ ಯಾವಾಗಲೂ ನಂಬಿಕೆಗೆ ಯೋಗ್ಯನೆಂಬುದಾಗಿ ದಾವೀದ ತನ್ನ ಜನರಿಗೆ ತಿಳಿಸ್ತಾ ಇದ್ದಾನೆ, ಓದುಗಾರರಿಗೆ. ಸೊ ನಾವು ಕೆಲವೊಂದ್ಸಲ ನಾವು ಬೇರೆಯವ್ರಿಗೆ ಹೇಳ್ತೇವೆ ದೇವರನ್ನ ನಂಬ್ರಿ ಅಂತ, ಆದ್ರೆ ನಾವು ಮೊದಲು ಅದನ್ನ ಅನುಭವ ಮಾಡುವುದಿಲ್ಲ. ದಾವೀದನಿಗೆ ಕೂಡ ಅದನ್ನೇ ಅವನು ಹೇಳುವಂಥದ್ದು. ಅವನು ಯಾವಾಗ ಅನುಭವ ಮಾಡ್ತಾನೋ ಅವಾಗ ಅವನು ಹೇಳುವಂಥದ್ದು, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದ ವಿಸ್ಡಮ್ ಆಫ್ ಗಾಡ್. ದೇವರ ಜ್ಞಾನವನ್ನ
ಅದನ್ನ ಜನರಿಗೆ ತಿಳಿಸ್ತಾ ಇದ್ದಾನೆ. ಯಾವಾಗಲೂ ಆತನನ್ನೇ ನಂಬಿ ಆತನ ಮುಂದೆ ನಿಮ್ಮ ಹೃದಯವನ್ನ ಬಿಚ್ಚಿರಿ ಎಂಬುದಾಗಿ. ಸೊ ಹೃದಯ ಬಿಚ್ಚಿರಿ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯದಲ್ಲಿರುವಂತ ಎಲ್ಲ ಭಾವನೆಗಳನ್ನ ವಿ ಕ್ಯಾನ್ ಶೇರ್ ಫ್ರೀಲಿ ವಿತ್ ಗಾಡ್ ಎಂಬುದಾಗಿ. ಯಾಕೆಂತ ಹೇಳಿದ್ರೆ ಡೇವಿಡ್ ನೋಸ್ ದಟ್ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ವಿತ್ ಗಾಡ್ ಎಂಬುದಾಗಿ. ದೇವರಿಗೆ ಸ್ಟ್ರೆಂತ್ ಇದೆ, ಆ ಸ್ಟೆಬಿಲಿಟಿ ಇದೆ, ಅದರಲ್ಲಿ ದೇವರು ಯಾವಾಗಲೂ ನಮ್ಗೆ ಏನ್ ಬೇಕು ಅದನ್ನ ತಕ್ಕ ಕಾಲದಲ್ಲಿ ಕೊಡ್ತಾನೆ ಎನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಗಾಡ್ ವಾಸ್ ನಾಟ್ ಇನ್ಸೆನ್ಸಿಟಿವ್ ಅಂಡ್ ಅನ್ಫೀಲಿಂಗ್ ಪರ್ಸನ್ ಎಂಬುದಾಗಿ. ಅಂತ ಹೇಳಿದ್ರೆ ದೇವರು ನಮ್ಮ ಎಲ್ಲ ಅಗತ್ಯತೆಗಳು ನಮ್ಮ ವಿಷಯದ ಕುರಿತಾಗಿ ಫೀಲಿಂಗ್ಸ್ ಇಲ್ಲದೆ ಇರುವನು ಅಥವಾ ಸೆನ್ಸಿಟಿವಿಟಿ ಇಲ್ಲದೆ ಇರುವಂತಹ ವ್ಯಕ್ತಿ ಅಲ್ಲ ಎಂಬುದಾಗಿ. ಗಾಡ್ ಆಲ್ಸೋ ಹ್ಯಾಸ್ ದ ಸೇಮ್ ಫೀಲಿಂಗ್ ಲೈಕ್ ಅಸ್. ದೇವರು ನಮ್ಮ ನೋವುಗಳನ್ನ ಆತನ ಕೂಡ ಫೀಲ್ ಮಾಡ್ತಾನೆ, ನಮ್ಮ ಸಂತೋಷಗಳನ್ನ ಆತನ ಫೀಲ್ ಮಾಡ್ತಾನೆ, ನಮ್ಮ ಹಸಿವನ್ನ ನಮ್ಮ ಕಷ್ಟಗಳನ್ನ ದೇವರು ಫೀಲ್ ಮಾಡ್ತಾನೆ. ಹಾಗಾಗಿ ದೇವರ ಒಂದು ಸ್ಟ್ರೆಂತ್ ಮೇಲೆ, ದೇವರ ಕಾರ್ಯಗಳ ಮೇಲೆ ಅಪನಂಬಿಕೆಯನ್ನು ಪಡೆದೆ ನಿಮ್ಮ ಹೃದಯವನ್ನ ದೇವರ ಸಾನ್ನಿಧ್ಯದಲ್ಲಿ ಬಿಚ್ಚಿರಿ ಎಂಬುದಾಗಿ ಹೇಳಿ ಅವನು ಹೇಳುವಂಥದ್ದು ಗಾಡ್ ಇಸ್ ಅವರ್ ರೆಫ್ಯೂಜ್ ಎಂಬುದಾಗಿ. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಆ ವಾಕ್ಯವನ್ನ ಎಲೋಬ್ರೇಟ್ ಮಾಡಿ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಪೋರ್ ಇಟ್ ಔಟ್ ಹ್ಯಾಸ್ ಅ ವಾಟರ್ಸ್ ನಾಟ್ ಹ್ಯಾಸ್ ಅ ಮಿಲ್ಕ್ ಹೂಸ್ ಕಲರ್ಸ್ ರಿಮೈನ್ಸ್, not has a wine whose savor remains, not has a honey whose taste remains, but has a water of which when it is poured out nothing remains ಎಂಬುದಾಗಿ. ಅಂತ ಹೇಳಿದ್ರೆ, ನಾವು ಹಾಲನ್ನು ಹಾಕಿದ್ರೆ ಹಾಲಿನ ಕಲೆ ಹಾಗೆ ಉಳ್ಕೊಳ್ತದೆ. ಹಾಲನ್ನು ನಾವು ಹೇಗೆ ಬೇಗ ಕರ್ಡ್ ಅಥವಾ ಬಟರ್ ಮಿಲ್ಕ್ ಎಂತ ಮಾಡಿದ್ರೆ ಕೂಡ ಅದರಲ್ಲಿ ಹಾಲಿನ ಒಂದು ಸತ್ವ ಕಲರ್ ಹಾಗೆ ಉಳ್ಕೊಳ್ತದೆ. ಅದೇ ಇನ್ನೊಂದು ಕಡೆ ವೈನ್ ಹಾಕಿದ್ರೆ ವೈನ ರುಚಿ ಅಥವಾ ಫ್ಲೇವರ್ ಹಾಗೆ ಉಳ್ಕೊಳ್ತದೆ. ಹಾಗೆ ಹನಿಯನ್ನ ಹಾಕಿದ್ರೆ ಹನಿಯ ಟೇಸ್ಟ್ ಯಾವುದೇ ಒಂದು ಇದರಲ್ಲಿ ಸಿಕ್ಲಿಕ್ಕೆ ಟೇಸ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ನೀರು ಯಾವುದೊಟ್ಟಿಗೆ ಹಾಕಿದ್ರೆ ಕೂಡ ಎಲ್ಲದರೊಟ್ಟಿಗೆ ಹೊಂದಿಕೊಂಡು ಹೋಗ್ಬಿಡ್ತದೆ. ಹಾಗೆ ನಮ್ಮ ಹೃದಯವನ್ನ ದೇವರ ಮುಂದೆ ಬಿಚ್ಚಿಕೊಟ್ಟಾಗ ಹಾಲಿನ ಹಾಗೆ, ಹನಿ ಹಾಗೆ, ವೈನ್ ಹಾಗೆ ಯಾವುದು ಕೂಡ ಇರುವುದಿಲ್ಲ. ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಬಿಡ್ತದೆ. ಹಾಗಾಗಿ ನಿಮ್ಮ ಹೃದಯವನ್ನ ದೇವರ ಮುಂದೆ ಯಥಾರ್ಥವಾಗಿ ಬಿಚ್ಚಿರಿ ಎಂಬುದಾಗಿ ದಾವಿದ ಕೂಡ ಹೇಳುವಂಥದ್ದು. ಇದೆಲ್ಲವನ್ನ ಹೇಳಿದ ಮೇಲೆ ಹೇಳ್ತಾನೆ, ಟ್ರಸ್ಟ್ ಇನ್ ಗಾಡ್ ಅಥವಾ ಗಾಡ್ ಇಸ್ ಮೈ ರೆಫ್ಯೂಜ್, ಗಾಡ್ ಈಸ್ ಅವರ್ ಸಾಲ್ವೇಷನ್ ಎಂಬುದಾಗಿ. ನಮಗೆ ಕೂಡ ದೇವರನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ನಂಬುವಂಥದ್ದು, ದೇವರ ಹತ್ರ ಎಲ್ಲ ಹೇಳಿಕೊಳ್ಳುವಂಥದ್ದು ಬಹಳ ಕಷ್ಟ. ಹಾಗಾಗಿ ನಾವು ಬೇಗ ಅಪನಂಬಿಕಸ್ಥರಾಗಿ ಬಿಡ್ತೇವೆ. ದಾವಿದ ಒಬ್ಬ ಅರಸನಾಗಿದ್ರೆ ಕೂಡ ಅವನಿಂದ ಕಲಿಯುವಂಥದ್ದು ದೇವರನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ಹಾತುಕೊಳ್ಬೇಕಂತ ಹೇಳ್ಕೊಂಡು. ಸೊ 9, 10, 11, 12ನೇ ವಚನ, ಅದನ್ನ ನಾವು 4 ವಚನಗಳನ್ನ ಧ್ಯಾನ ಮಾಡ್ಲಿಕ್ಕಿರುವಾಗ 9, 10ನೇ ವಚನಕ್ಕೆ ನಾವು ಹೀಗೆ ಟೈಟಲ್ ಮಾಡ್ಬೋದು, ಟೀಚಿಂಗ್ ಪೀಪಲ್ ವಾಟ್ ನಾಟ್ ಟು ಟ್ರಸ್ಟ್ ಇನ್, ಯಾವುದನ್ನೆಲ್ಲ ನಂಬಬಾರದು ಎಂಬುದಾಗಿ ದಾವಿದ ಜನರಿಗೆ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ಸೊ 9ನೇ ವಚನ ದಾವಿದ ಹೇಳುವ ಹಾಗೆ ಈ ಸ್ಪೀಕ್ಸ್ ಅಬೌಟ್ ದ ಹ್ಯೂಮನ್ ನೇಚರ್, ಹ್ಯೂಮನ್ ಕೈಂಡ್, ಇದರ ಬಗ್ಗೆ ಕುರಿತಾಗಿ ದಾವಿದ ಮಾತಾಡ್ತಾನೆ. 9ನೇ ವಚನ ಹೇಳುವ ಹಾಗೆ, ನರರು ಬರೀ ಹುಸಿರೇ, ನರಾಧಿಪತಿಗಳು ಬರೀ ಮಾಯವೇ ಎಂಬುದಾಗಿ. ಇಲ್ಲಿ ಮನುಷ್ಯನನ್ನ ನಂಬುವುದಕ್ಕಿಂತ ಮೊದಲು ನಾವು ಯಾವುದನ್ನ ನಂಬಬೇಕಂತ ಹೇಳಿದ್ರೆ ದೇವರನ್ನ ನಂಬಬೇಕು. ದೇವರಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಟ್ಟ ಮೇಲೆ ವಿ ಕ್ಯಾನ್ ರಿಲೇ ಆನ್ ಹ್ಯೂಮನ್. ಆದ್ರೆ ಕೆಲವೊಂದ್ಸಲ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಹೇಳಿದ್ರೆ, ದೇವರನ್ನ ನಂಬುವುದನ್ನ ಬಿಟ್ಟು ವ್ಯಕ್ತಿಗಳನ್ನ ಹೆಚ್ಚಾಗಿ ನಂಬಿ ಮೋಸ ಹೋಗುವಂತದನ್ನ ನಾವು ನೋಡ್ತೇವೆ. ಇಲ್ಲಿ ಅದಕ್ಕೆ ಇಬ್ರಿಯ ಪೊಯಿಟ್ ಬರೆಯುವಂತದ್ರಲ್ಲಿ ಒಂದು ಸಿಸ್ಟಮ್ ಇತ್ತು. ಏನಂತ ಹೇಳಿದ್ರೆ, ಅದರಲ್ಲಿ ಲೋ ಬಾರ್ನ್, ಹೈಯರ್ ಬಾರ್ನ್ ಎಂಬುದಾಗಿ ಅವರು ಕರೀತಾ ಇದ್ರು. ಲೋ ಬಾರ್ನ್ ಅಂತ ಹೇಳಿದ್ರೆ ನಾವು ಹೇಗೆ ನಮ್ಮ ಇಂದಿನ ಸಮಾಜಗಳಲ್ಲಿ ಮೇಲು ಕೀಳು ಅಂತೆಲ್ಲ ಹೇಳ್ತೇವೋ ಹಾಗೆ ಆ ಲೋ ಬಾರ್ನ್, ಹೈ ಬಾರ್ನ್ ಎನ್ನುವಂತಹ ಒಂದು ವ್ಯಕ್ತಿತ್ವಗಳಿತ್ತು. ಅಂದ್ರೆ ಹೇಳಿದ್ರೆ ಎಲ್ಲರೂ ಕೂಡ ಹ್ಯೂಮನ್ ಕೈಂಡ್. ಅದರಲ್ಲಿ ಆ ಒಂದು ಹ್ಯೂಮನ್ಗೆ ಯಾರು ಕೂಡ ಎದುರುವಂತದ್ದಿಲ್ಲ ಅಂತ ಹೇಳಿದ್ರೆ, ಹೈ ಬಾರ್ನ್ ಆದಂತ ವ್ಯಕ್ತಿ ಆಗಿರ್ಬೋದು, ಲೋ ಬಾರ್ನ್ ವ್ಯಕ್ತಿ, ಮೇಲಾದ ವ್ಯಕ್ತಿ, ಕೀಳಾದ ವ್ಯಕ್ತಿ, ಈ ಯಾವ ವ್ಯಕ್ತಿಗಳನ್ನ ಕೂಡ ನಾವು ದೇವರಷ್ಟು ನಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೇವಲ ಬರೀ ಮಾಯವೇ. ಅವರೊಂದು ವೇಪರ್ ಹಾಗೆ ಇವತ್ತಿದ್ರೆ ನಾಳೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಅದಕ್ಕೆ ಕೀರ್ತನೆಗಾರ ಹೀಗೆ ಹೇಳ್ತಾನೆ ಕೀರ್ತನೆಗಳ ಪುಸ್ತಕದಲ್ಲಿ, ಕೀರ್ತನೆಗಳು 90ನೇ ಅಧ್ಯಾಯ 3ನೇ ವಚನದಲ್ಲಿ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ
ಗತಿಸಿ ಹೋದ ನಿನ್ನೆಯ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೇ. ಅವರು ನಿದ್ರೆಗೆ ಸಮಾನರೇ, ಹೊತ್ತಾರೆಯಲ್ಲಿ ಚಿಗುರಿದಂತ ಹುಲ್ಲಿನಂತಿದ್ದಾರೆ. ಉದಯದಲ್ಲಿ ಬೆಳೆದು ಸಂಜೆಯಲ್ಲಿ ಕುಯ್ಯಲ್ಪಟ್ಟು ಒಣಗಿ ಹೋಗುತ್ತಾರೆ. ಅದೊಂದು ಹೂ ಹೇಗೆ ಬೆಳಗ್ಗೆ ಚಿಗುರಿ ಸಂಜೆ ಬಾಡಿ ಹೋಗ್ತದೋ ಹಾಗೆ ಮನುಷ್ಯ ಕೂಡ ಇದ್ದಾನೆ. ಹಾಗಾಗಿ ಮನುಷ್ಯನಲ್ಲಿ ಜಾಸ್ತಿ ನಂಬಿಕೆಯನ್ನ, ದೇವರಿಗಿಂತ ಹೆಚ್ಚಾದಂತ ನಿರೀಕ್ಷೆಯನ್ನ ಇಡಬಾರ್ದು ಎಂಬುದಾಗಿ ದಾವಿದ ಹೇಳ್ತಾನೆ. ಮುಂದಿನ ವಚನದಲ್ಲಿ 10ನೇ ವಚನದಲ್ಲಿ ಹೇಳುವಂಥದ್ದು, ಅನ್ಯಾಯದಿಂದ ಸಂಪಾದಿಸಿದನ್ನ ನೆಚ್ಚಬೇಡ್ರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ, ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡ್ರಿ ಎಂಬುದಾಗಿ. ಸೊ ದಾವಿದಲ್ಲಿ ಕೆಲವರೆಲ್ಲ ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡ್ರಿ, ಅದರಲ್ಲಿ ಸಂತೋಷ ಪಡುವಂಥದ್ದು ಅವನ ಕಾಲದಲ್ಲಿ ಕೂಡ ಆ ಒಂದು ಜನರು ಇದ್ರು. ಅಂತವರನ್ನು ಕೂಡ ಉದ್ದೇಶಿಸಿ ಹೇಳಿದ್ರೆ, ತಾನು ಕೂಡ ಒಬ್ಬ ಅರಸನಾಗಿ ಶ್ರೀಮಂತಿಕೆ ಇದ್ರೆ ಕೂಡ ಅವನು ಹೇಳುವಂಥದ್ದು ಶ್ರೀಮಂತಿಕೆಯನ್ನ, ಹಣವನ್ನ ಹೆಚ್ಚಾಗಿ ಅವಲಂಬಿಸಬೇಡ್ರಿ ಅಂತ. ದಾವಿದ ಹುಟ್ಟುವಾಗ ಹೇಗಿದ್ದ ಹೇಳಿದ್ರೆ ತುಂಬಾ ಬಡವನಾಗಿದ್ದ, ಕುರುಬನಾಗಿದ್ಕೊಂಡು 1-2 ಊಟ ಮಾಡಿಕೊಂಡಿದ್ದವನಿದ್ದ. ಅರಸನಾದವನು ಈಗ ಮೃಷ್ಟಾನ್ನ ಭೋಜನವನ್ನು ತಿನ್ನುವಂತ ಅವಕಾಶ ಅವನಿಗೆ ಇದೆ. ಆದ್ರೆ ಕೂಡ ಆ ಸಂದರ್ಭಗಳಲ್ಲಿ ಅವನು ಹೇಳುವಂಥದ್ದು ಅವನಿಗೊಂದು ಅನುಭವ ಆಗಿದೆ. ಶ್ರೀಮಂತಿಕೆಯನ್ನು ಕೊಡುವವನು, ತಗ್ಗಿಸುವವನು ದೇವರೇ. ಹಾಗಾಗಿ ಶ್ರೀಮಂತಿಕೆಯನ್ನ, ಹಣವನ್ನ ಕೂಡ ಮನುಷ್ಯನು ಆದ್ಕೊಳ್ಬಾರ್ದು ಅಂತ. ನಾವು ಸಹಜವಾಗಿ ಯಾವುದ್ರ ಮೇಲೆ ನಮ್ಮ ಟ್ರಸ್ಟ್ ಇರ್ತದೆ ಹೇಳಿದ್ರೆ ಹಣದ ಮೇಲೆ ಹೆಚ್ಚು ಫೋಕಸ್ ಇರ್ತದೆ ಹೊರತು ದೇವರಿಗಿಂತ ಇರೋದಿಲ್ಲ. ಅಂತ ಹೇಳಿದ್ರೆ ಹಣ ಸಿಕ್ಕಿದ್ರೆ ನಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ತದೆ. ಆದ್ರೆ ದೇವರನ್ನ ಬಿಟ್ಟು ದೇವ್ರು ನಮ್ಗೆ ಏನ್ ಬೇಕಂತ ಕೇಳಿದ್ರೆ ಹಣ ಬೇಕಂತ ಕೇಳ್ತೇವೆ. ನಮ್ಗೆ ದೇವರು ಬೇಕಥವಾ ಸೊಲ್ಯೂಷನ್ಸ್ ಬೇಕಂತ ಕೇಳುತ್ತೇವೆ. ಹಾಗಾಗಿ ಹಣ, ಸಂಪತ್ತಿನ ಮೇಲೆ ಹೆಚ್ಚಿನ ಆಸಕ್ತಿಯನ್ನ ಇಡಬಾರ್ದೆಂಬುದಾಗಿ ಕೀರ್ತನೆಗಾರ ದಾವಿದ ಕೂಡ ಹೇಳುವಂಥದ್ದು. ಅಂತ ಹೇಳಿದ್ರೆ ಶ್ರೀಮಂತಿಕೆಯನ್ನು ಆಶ್ರಯಿಸದೆ ದೇವರನ್ನ ನಂಬುವಂಥದ್ದು ಶ್ರೀಮಂತರಿಗೆ ಇರುವಂತ ಒಂದು ಸವಾಲು. ಬಡವರಿಗೆ ಈಸಿಯಾಗಿ ದೇವರನ್ನ ನಂಬಿ ಬಿಡ್ತಾರೆ. ಈಸಿ ಅಂತ ಹೇಳಿದ್ರೆ ಶ್ರೀಮಂತರಿಗಿಂತ ಈಸಿಯಾಗಿ. ಅದೇ ಶ್ರೀಮಂತರಿಗೆ ದೇವರನ್ನ ನಂಬಿ ಅಂತ ಹೇಳಿದ್ರೆ ಅವರಿಗಿರುವಂತ ಒಂದು ದೊಡ್ಡ ಟೆಂಪ್ಟೇಷನ್ ಏನಂತ ಹೇಳಿದ್ರೆ ಹಣವೇ. ಅವರಿಗೆ ಇಷ್ಟು ಹಣ ಬಿಟ್ಟು ಹೇಗೆ ದೇವರನ್ನ ನಂಬುವಂಥದ್ದು, ಅದನ್ನ ನಾವು ಬೈಬಲ್ ಅಲ್ಲಿ ಕೂಡ ನೋಡ್ತೇವೆ. ಅದಕ್ಕೆ ದಾವಿದ ಓದುಗಾರರಿಗೆ ಹೇಳುವಂಥದ್ದು, ಹಣ ಮತ್ತೆ ದೇವರಂತ ಬಂದಾಗ ವಿ ಮಸ್ಟ್ ಬಿ ರೆಡಿ ಟು ಟೇಕ್ ಅವರ್ ಸ್ಟ್ಯಾಂಡ್ ವಿತ್ ಗಾಡ್ ಎಂಬುದಾಗಿ. ನಾವು ಹಣದೊಟ್ಟಿಗೆ ಹೆಚ್ಚಾಗಿ ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದಾದ್ರೆ ನಾವು ಈ ಭಾಗದಿಂದ ತಿಳ್ಕೊಳ್ಳಿಕ್ಕಿರುವಂತ ವಿಷಯ. ಕೊನೆಯದಾಗಿ ವಚನ 11ರಿಂದ 12 ಈ ವಚನಗಳನ್ನ ನಾವು ಟೈಟಲ್ ಮಾಡೋದಾದ್ರೆ ಟೀಚಿಂಗ್ ಹಿಮ್ಸೆಲ್ಫ್ ಅಬೌಟ್ ಗಾಡ್ಸ್ ಪವರ್ ಅಂಡ್ ಮರ್ಸಿ ಎಂಬುದಾಗಿ. ದಾವಿದ ತನ್ನಷ್ಟಕ್ಕೆ ಮತ್ತು ಓದುಗಾರರಿಗೆ ಹೇಳುವಂಥದ್ದು ದೇವರ ಬಲ ಮತ್ತು ಕರುಣೆಯ ಬಗ್ಗೆ ಜ್ಞಾನವನ್ನ ಪಡಿಲಿಕ್ಕೆ ಕರೆಯನ್ನ ಕೊಡ್ತಾ ಇದ್ದಾನೆ. 11-12ನೇ ವಚನ ಹೀಗೆ ಹೇಳ್ತದೆ, ಸರ್ವಾಧಿಕಾರವು ದೇವರದೇ ಎಂದು ಒಮ್ಮೆಯಲ್ಲ 2 ಆವರ್ತಿ ಹೇಳಿದ್ದನ್ನ ಕೇಳಿದ್ದೇನೆ ಎಂಬುದಾಗಿ. ಸೊ ದಾವಿದ ಕೇವಲ ದೇವರನ್ನು ಆಶ್ರಯಿಸಿಕೊಂಡದ್ದು ಮಾತ್ರವಲ್ಲ, ಒಬ್ಬ ಅರಸನಾಗಿದ್ರೆ ಕೂಡ ಸರ್ವಾಧಿಕಾರ, ದ ಪವರ್, ಮ್ಯಾಜೆಸ್ಟಿ, ಗ್ಲೋರಿ ಅಂಡ್ ಹಾನರ್ ಈಸ್ ಪರ್ಟಿನೆಂಟ್ಲಿ ಬಿಲಾಂಗ್ ಟು ಗಾಡ್ ಎಂಬುದಾಗಿ. ನಾವು ಕೆಲವೊಂದ್ಸಲ ಸರ್ವಾಧಿಕಾರ, ಅರಸನಾಗಿದ್ಮೇಲೆ ಎಲ್ಲ ಅಧಿಕಾರ ತುಂಬಾ ಹೇಗೆ ಬಿಹೇವ್ ಮಾಡ್ತಾನೆ ಹೇಳಿದ್ರೆ ಡಾಮಿನೆಂಟ್ ಆಗಿ, ಅಥಾರಿಟೇಟಿವ್, ಅಥೆಂಟಿಕ್ ಪರ್ಸನ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಹೇಳ್ಕೊಂಡು. ಆದ್ರೆ ನಿಜವಾಗಿ ದಾವಿದ ಅರಸನಾಗಿ ಹೇಳುವಂಥದ್ದು ಆ ಎಲ್ಲ ಸರ್ವಾಧಿಕಾರ ಯಾರಿಗೆ ಸೇರಿದಂತ ಹೇಳಿದ್ರೆ ದೇವರಿಗೆ. ಅದಕ್ಕೆ ಸುವಾರ್ತೆ ಮತ್ತೆ ಪತ್ರಿಕೆಗಳ ಭಾಗದಲ್ಲಿ ನೋಡ್ತೇವೆ, ಬಲವು, ಜ್ಞಾನವು, ಶಕ್ತಿಯು, ಪ್ರಭಾವವು ನಮ್ಮ ದೇವರಿಗೆ ಮಾತ್ರ ಇರಲಿ. ನಾವು ಕರ್ತನ ಪ್ರಾರ್ಥನೆಯಲ್ಲಿ ಕೂಡ ಹೇಳ್ತೇವೆ, ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ ಎಂಬುದಾಗಿ. ಅಂತ ಹೇಳಿದ್ರೆ ಸರ್ವಾಧಿಕಾರ ಇದೆಲ್ಲವೂ ದೇವರಿಗೆ ಕೊಡಲ್ಪಟ್ಟದ್ದು. ಕೆಲವೊಂದ್ಸಲ ಕೆಲವು ವ್ಯಕ್ತಿಗಳು ಹೇಳುವಂಥದ್ದಿದೆ, ಅಥವಾ ಕೆಲವು ನಂಬಿಗಸ್ತ ವ್ಯಕ್ತಿಗಳು ಹೇಳ್ತಾರೆ, ಯು ಹ್ಯಾವ್ ಡನ್ ಅ ಗುಡ್ ಜಾಬ್, ಯು ಹ್ಯಾವ್ ಡನ್ ಅ ಗುಡ್ ಏನಾದ್ರು ನಾವು ಸ್ಟಡೀಸ್ ಅಲ್ಲಿ ಇದರಲ್ಲಿ ಮಾಡಿದ್ರಿ, ಅವ್ರು ಹೇಳ್ತಾರೆ ಥ್ಯಾಂಕ್ಸ್ ಅಂಡ್ ಆಲ್ ಗ್ಲೋರಿ ಅಂಡ್ ಹಾನರ್ ಬಿ ಟು ಗಾಡ್ ಎಂಬುದಾಗಿ. ಅಂತ ಹೇಳಿದ್ರೆ ಇದೆಲ್ಲದಕ್ಕೆ ದೇವರು ನನಗೆ ಕೊಟ್ಟದ್ದು, ದೇವರಿಗೆ ಮಹಿಮೆ ಆಗಲಿ ಅಂತ. ಆದ್ರೆ ಕೆಲವೊಂದ್ಸಲ ನಾವು ಇದು ನಾನೇ ಮಾಡಿದ್ದು, ನನಗೆ ಹೆಚ್ಚಿನ ಬೆನಿಫಿಟ್ ಆಗಬೇಕು ಎಂಬುದಾಗಿ ಬಯಸ್ತೇವೆ. ಸೊ ಮುಂದಿನ ಮಾತುಗಳಲ್ಲಿ ಹೇಳುವಂಥದ್ದು, 1 ಆವರ್ತಿ ಅಲ್ಲ 2 ಆವರ್ತಿ ಹೇಳಿದ್ದನ್ನ ಕೇಳಿದ್ದೇನೆ ಎಂಬುದಾಗಿ ಹೇಳುವಾಗ ಈ ಮಾತು ದಾವಿದ ಯೋಬನ ಜೀವಿತದಲ್ಲಿ ಆದಂತ ಘಟನೆಯನ್ನ ನೆನಪು ಮಾಡಿಕೊಡ್ತಾನೆ. ಅಥವಾ ಯೋಬ ಮತ್ತು ದೇವರೊಟ್ಟಿಗೆ ಆಗುವಂತಹ ಸಂಭಾಷಣೆಯಲ್ಲಿ
ದೇವರು ಕೆಲವೊಂದ್ಸಲ ಯೋಬನಿಗೆ ನಾನು 2 ಸಲ ಅದನ್ನು ಪುನರಾವರ್ತಿ ತಿಳಿಸಿದ್ದೇನೆ ಎಂಬುದಾಗಿ ತಿಳಿಸುವಂತದ್ದನ್ನು ನಾವು ನೋಡ್ತೇವೆ. ಯೋಬ 40ನೇ ಅಧ್ಯಾಯ 5ನೇ ವಚನವನ್ನು ನೋಡುವಾಗ ವಿಲ್ ಗೆಟ್ ಸಮ್ ಎವಿಡೆನ್ಸ್ ಫಾರ್ ದಿಸ್ ವರ್ಸಸ್. ಇದಕ್ಕೆ ಹೇಗೆ ದಾವಿದ 2 ಆವರ್ತಿ ಅಂತ ಹೇಳ್ತಾನೆ ಎಂಬುದಾಗಿ ಹೇಳುವುದಾದ್ರೆ, ಯೋಬನ ಜೀವಿತದಲ್ಲಿ ದೇವರವನಿಗೆ ಸಂಭಾಷಣೆ ನಡೆಸಿದ್ದನ್ನ ಕುರಿತಾಗಿ ಅದರಲ್ಲಿ ನೋಡುವಾಗ ದೇವರು ಕಾರ್ಯಗಳ ಕುರಿತಾಗಿ ದೇವರು ಸರ್ವಾಧಿಕಾರ ಬಲ ಎಲ್ಲವೂ ದೇವರದೆಂಬುದಾಗಿ 2 ಸಲ ಕನ್ಫರ್ಮ್ ಮಾಡಿದ್ದಾನೆ ಎಂಬುದಾಗಿ ದಾವಿದ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ಸೊ ಅದಕ್ಕೆ ದಾವಿದ ಇದರಿಂದ ಏನ್ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ಗಾಡ್ ಇಸ್ ಸ್ಟ್ರಾಂಗ್ ಅಂಡ್ ದಟ್ ಗಾಡ್ ಈಸ್ ಲವಿಂಗ್ ಪರ್ಸನ್ ಎಂಬುದಾಗಿ. ದೇವರು ಕೇವಲ ಬಲವುಳ್ಳವನು ಮಾತ್ರವಲ್ಲ, 12ನೇ ವಚನ ಹೇಳುವ ಹಾಗೆ ಈಸ್ ಆಲ್ಸೋ ಪರ್ಸನ್ ಆಫ್ ಲವಿಂಗ್ ಎಂಬುದಾಗಿ ತಿಳಿದುಕೊಳ್ತಾನೆ ಎಂಬುದಾಗಿ. ಸೊ ಕೊನೆಯ ವಚನ ಹೀಗೆ ಹೇಳ್ತದೆ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನ ಕೊಡುವಂತವನಲ್ಲವೇ. ಸೊ ಈ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದಾದ್ರೆ, ಇಟ್ ಸೀಸ್ ದಟ್ ಅಪ್ಕಮಿಂಗ್ ಜಡ್ಜ್ಮೆಂಟ್ ಆಫ್ ಗಾಡ್ಸ್ ಎಂಬುದಾಗಿ, ಮುಂದೆ ಬರುವಂತ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ತಿಳಿಸುವಂತದ್ದಾಗಿದೆ. ದೇವರು ಕೆಲವೊಂದ್ಸಲ ಮನುಷ್ಯರಿಂದ ನಾವು ಪ್ರತಿಫಲವನ್ನು ಬಯಸ್ತೇವೆ, ನಮಗೆ ಎಕ್ಸ್ಪೆಕ್ಟ್ ಮಾಡಿದಂತ ರಿಸಲ್ಟ್ ಸಿಕ್ಕುವುದಿಲ್ಲ. ಆದ್ರೆ ದೇವರು ನಮಗೆ ಪ್ರತಿಯೊಂದು ಕಾರ್ಯಕ್ಕೆ ಏನ್ ಮಾಡ್ತಾನೆ, ತಕ್ಕ ಪ್ರತಿಫಲವನ್ನ ಕೊಡ್ತಾನೆ ಎನ್ನುವಂಥದ್ದನ್ನು ಕೂಡ ಕೀರ್ತನೆಗಳು ನಮಗೆ ತಿಳಿಸ್ತದೆ. ಅದಕ್ಕೆ ಹೇಳ್ತಾರೆ, ಮ್ಯಾನ್ ನೈದರ್ ಹೆಲ್ಪ್ಸ್ ನಾರ್ ರಿವಾರ್ಡ್ಸ್ ಅಸ್ ಬಟ್ ಗಾಡ್ ವಿಲ್ ಡೂ ಬೋತ್ ಎಂಬುದಾಗಿ. ಮನುಷ್ಯ ನಮಗೆ ನಮ್ಮ ಕಾರ್ಯಗಳಿಗೆ ಸಹಾಯವನ್ನು ಅಥವಾ ಪ್ರತಿಫಲವನ್ನು ಕೊಡದೇ ಇರ್ಬೋದು, ಆದ್ರೆ ಗಾಡ್ ವಿಲ್ ಡೂ ದ ಬೋತ್ ಅಂತ ನಮಗೆ ಪ್ರತಿಫಲವನ್ನು ಕೊಡ್ತಾನೆ, ನಾವು ಮಾಡಿದಂಥ ಕಾರ್ಯಗಳಿಗೆ ತಕ್ಕ ಬಿರುದನ್ನು ಕೂಡ ಕೊಡ್ತಾನೆ. ಸೊ ಈ ಕೀರ್ತನೆಯ ಒಂದು ಸಾರಾಂಶವನ್ನು ನಾವು ನೋಡೋದಾದ್ರೆ, ದೇವರನ್ನ ನಂಬಿ ಕೆಲಸ ಮಾಡುವಂತವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ದೇ ಮಸ್ಟ್ ಹ್ಯಾವ್ ದ ನೇಚರ್ ಆಫ್ ಆಂಟಿಸಿಪೇಷನ್, ಒಳ್ಳೆಯದನ್ನ ನಿರೀಕ್ಷೆ ಮಾಡುವಂತಹ ತಾಳ್ಮೆಯ ಶಾಂತ ಸ್ವಭಾವ ಕೂಡ ಇರಬೇಕೆಂಬುದಾಗಿ. 2ನೇದಾಗಿ ನಾವು ದೇವರನ್ನ ಆಶ್ರಯಿಸಿಕೊಳ್ಬೇಕು. ದೇವರ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರೇ ನಮ್ಗೆ ಆಶ್ರಯ ಬಂದು, ದಾವಿದ ಅರಸಾಗಿದ್ರೆ ಕೂಡ ಅಥವಾ ಒಂದು ಒಳ್ಳೆ ಡಿಫೆನ್ಸಿವ್ ಸಿಸ್ಟಮ್ ಇದ್ರೆ ಕೂಡ ಅವನಿಗೆ ಡಿಫೆನ್ಸಿವ್, ಅವನ ರೆಫ್ಯೂಜ್, ಅವನ ಸ್ಟ್ರೆಂತ್ ಯಾರು ಹೇಳಿದ್ರೆ ಗಾಡ್ ಅಲೋನ್. ಮತ್ತೆ ಅವನು ಮನುಷ್ಯನ ಮೇಲೆ ಆಶ್ರಯಿಸೋದಕ್ಕಿಂತ ದೇವರನ್ನ ಆಶ್ರಯಿಸಿಕೊಂಡಿದ್ದ. ಅದೊಂದು 3ನೇ ಪಾಯಿಂಟ್, ಅದನ್ನು ನಾವು ಗಮನದಲ್ಲಿಡ್ಬೇಕು. ಮತ್ತೆ ಆಲ್ ಗ್ಲೋರಿ, ಹಾನರ್, ಪವರ್, ಮ್ಯಾಜೆಸ್ಟಿ ದಟ್ ಆಲ್ ಬಿಲಾಂಗ್ಸ್ ಟು ಗಾಡ್ ಅಲೋನ್, ಅದನ್ನ ಕೂಡ ನಾವು ನೆನ್ಪಿಡ್ಬೇಕು. ಯಾವುದೇ ನಾವು ಕೆಲವೊಂದ್ಸಲ ನಮಗೆ ಹಾನರ್ ಆಗ್ಬೇಕು, ವಿ ಡಿಡ್ ಅಂತ ಹೇಳ್ಕೊಳ್ಳುವ ಬದಲು ಗಾಡ್ ಹ್ಯಾಸ್ ವರ್ಕ್ ಥ್ರೂ ಅಸ್ ಎನ್ನುವಂತ ಮನೋಭಾವನೆ, ದಟ್ಸ್ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಏನಂತ ಹೇಳಿದ್ರೆ, ಗಾಡ್ ವಿಲ್ ರಿವಾರ್ಡ್ ಫಾರ್ ಆಲ್ ಅವರ್ ವರ್ಕ್ಸ್ ಎಂಬುದಾಗಿ. ದೇವರು ನಮ್ಮ ಎಲ್ಲ ಕಾರ್ಯಗಳಿಗಾಗಿ ಪ್ರತಿಫಲವನ್ನ ಕೊಡ್ತಾನೆ. ಒಂದು ವೇಳೆ ಒಳ್ಳೆ ಕೆಲಸ ಮಾಡಿದ್ರೆ ವಿಲ್ ಗೆಟ್ ಅ ಗುಡ್ ರಿಸಲ್ಟ್ಸ್, ಒಂದು ವೇಳೆ ಕೆಟ್ಟ ಕೆಲಸ ಮಾಡಿದ್ರೆ ನಮಗೆ ನೆಗೆಟಿವ್ ರಿಸಲ್ಟ್ ಸಿಗ್ತದೆ. ಹಾಗಾಗಿ ನಾವು ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಲೆಟ್ಸ್ ಡೂ ಇಟ್ ಇನ್ ಅ ಹಂಬಲ್ ವೇ. ಹಾಗೆ ಮಾಡುವಾಗ ದೇವರು ದಾವಿದನನ್ನು ಆಶೀರ್ವಾದ ಮಾಡಿದ ಹಾಗೆ ನಮಗೆ ಕೂಡ ಆಶೀರ್ವಾದ ಮಾಡ್ತಾನೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ದೇವರೇ, ನಮ್ಮ ಆಶ್ರಯವು ಬಂಡೆಯು ಕೋಟೆಯು ಆಗಿರುವಂತ ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡಿ ನಿನ್ನ ಜ್ಞಾನವನ್ನು ಹೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ಕೇಳಿಕೊಂಡಂತ ಎಲ್ಲ ವಿಷಯಗಳು ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ಉಳಿಯಲಿ. ಆ ವಾಕ್ಯಗಳನ್ನು ನಾವು ದಿನನಿತ್ಯ ಜೀವಿತದಲ್ಲಿ ಅಭ್ಯಾಸ ಮಾಡಲಿಕ್ಕಾಗುವಂತೆ ಕಲಿಸು. ದಾವಿದನ ಹಾಗೆ ನಮ್ಮನ್ನು ತಗ್ಗಿಸಿಕೊಳ್ಳಿಕ್ಕಾಗುವಂತೆಯೂ ನಾವು ಸಂಪಾದನೆ ಮಾಡಿದ ಹಣ, ಆಸ್ತಿ, ಸ್ವಂತ ಬಲದ ಮೇಲೆ ನಂಬಿಕೆ ಇಡದೆ ನಿನ್ನನ್ನು ನಂಬಿಕೆ ಇಟ್ಟು ನಿನ್ನನ್ನೇ ಶಾಂತವಾಗಿ ನಿರೀಕ್ಷಿಸಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ. ಮುಂದಿನ ದಿವಸಗಳಲ್ಲಿ ಕೂಡ ನೀನೇ ನಮ್ಮ ಬಂಡೆಯು ಕೋಟಿಯಾಗಿದ್ದುಕೊಂಡು ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಈ ರಾತ್ರಿಯ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸುಖಕರವಾದ ವಿಶ್ರಾಂತಿಯನ್ನು ಕೊಡು. ಎಲ್ಲ ಅಪಾಯಗಳಿಗೆ ನಮ್ಮನ್ನು ತಪ್ಪಿಸು ಸ್ವಾಮಿ. ನಿನ್ನ ಚಿತ್ತವಿದ್ರೆ ಹೊಸ ದಿವಸಕ್ಕೆ ಹೊಸ ಮನಸ್ಸಿನೊಂದಿಗೆ ಬಲದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂಥ ತ್ರೈಕ ದೇವರ ಆಶೀರ್ವಾದವು ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.